ನಮಸ್ಕಾರ ವೀಕ್ಷಕರೇ, ಇನ್ ರಾಯಚೂರು ವತಿಯಿಂದ ಮತ ಜಾಗೃತಿ. ನನ್ನ ಒಂದು ಮತ ಹಾಕದಿದ್ದರೆ ಏನೂ ಆಗಲ್ಲ ಎಂಬ ಉಡಾಫೆ ಬೇಡ. ನನ್ನ ಒಂದು ಮತ ನನ್ನ ಮಕ್ಕಳ ಭವಿಷ್ಯ, ನನ್ನ ದೇಶದ ಭವಿಷ್ಯ ಅಡಗಿದೆ. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕ ರಸ್ತೆ, ಬಳ್ಳಾರಿ. ಬನ್ನಿ, ಬಳ್ಳಾರಿಯಲ್ಲಿ ನೀವೆಂದೂ ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಪ್ರತಿದಿನ 10:30ರಿಂದ ಸಂಜೆ 5 ಗಂಟೆಯವರೆಗೆ. ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535300. ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುಮಾರ್ ನಾಯಕ್, ಅಮರೇಶ್ವರ್ ನಾಯಕ್, BV ನಾಯಕ್ ಸೇರಿ 5ರಿಂದ ನಾಮಪತ್ರ ಸಲ್ಲಿಕೆ. ಮತ್ತು ಬಿಜೆಪಿ ಪಕ್ಷದಿಂದ ನಾಮಪತ್ರ ಸಲ್ಲಿಕೆ. ದೇಶದ ರಕ್ಷಣೆಗೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಲು ಬಿಜೆಪಿ ಬೆಂಬಲಿಸಿ ಜನಾರ್ದನ್ ರೆಡ್ಡಿ. ಬೃಹತ್ ಮೆರವಣಿಗೆಯೊಂದಿಗೆ ನಾಮಪತ್ರ ಸಲ್ಲಿಸಿದ ಕಾಂಗ್ರೆಸ್ ಅಭ್ಯರ್ಥಿ. ಬಿಜೆಪಿಯಲ್ಲಿ ಯಾವುದೇ ಗೊಂದಲ ಇಲ್ಲ, ಜನಾರ್ದನ್ ರೆಡ್ಡಿ. ಬಿವಿ ನಾಯಕ್ ನಾಮಪತ್ರ ಸಲ್ಲಿಕೆ ವಿಚಾರವಾಗಿ ಈಗಾಗಲೇ ವರಿಷ್ಠರು ಸರಿಪಡಿಸಿದ್ದಾರೆ. ರಾಜಾ ಅಮರೇಶ್ವರ್ ನಾಯಕ್. ಬಿಜೆಪಿ ಸೋಲಿಸಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವಿಗೆ ಬೆಂಬಲಿಸಿ DH ಪೂಜಾರಿ. ರಾಹುಲ್ ಗಾಂಧಿ ಸಹವಾಸ ದೋಷದಿಂದ ಖರ್ಗೆ ಅವರಿಗೆ ಕೆಟ್ಟ ಭಾಷೆ ಬಳಸುವ ಪ್ರವೃತ್ತಿ, ನಾರಾಯಣಸ್ವಾಮಿ. ವಾಲ್ಮೀಕಿ ನಾಯಕ ಸಮಾಜದಿಂದ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ದಿನಾಚರಣೆ. ಮಸ್ಕಿ ಬಳಿ ಘಟನೆ. ಮದುವೆಗೆ ಹೊರಟವರು ಮಸಣ ಸೇರಿದರು. ಬೈಕಿಗೆ ಟಿಪ್ಪರ್ ಡಿಕ್ಕಿ ಹೊಡೆದು ಸಿಂಧನೂರಿನ 2 ಸಾವು. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆಗೆ ಬಿಜೆಪಿ, ಕಾಂಗ್ರೆಸ್ ಮತ್ತು BV ನಾಯಕ್ ಸೇರಿ ಹಲವರು ನಾಮಪತ್ರ ಸಲ್ಲಿಸಿದರು. ಲೋಕಸಭಾ ಚುನಾವಣೆಗೆ ಬಿಜೆಪಿ, ಕಾಂಗ್ರೆಸ್ ಮತ್ತು BV ನಾಯಕ್ ಸೇರಿ ಹಲವರು ನಾಮಪತ್ರ ಸಲ್ಲಿಸಿದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ G. ಕುಮಾರ್ ನಾಯಕ್ 2 ನಾಮಪತ್ರಗಳನ್ನು ಪ್ರತ್ಯೇಕವಾಗಿ ಸಲ್ಲಿಸಿದರು. ಸಚಿವರಾದ NS ಬೋಸರಾಜ್, ಶರಣಬಸಪ್ಪ, ದರ್ಶನಾಪುರ್, ಕಾಂಗ್ರೆಸ್ ಕಾರ್ಯಾಧ್ಯಕ್ಷ A. ವಸಂತಕುಮಾರ್, ಶೀಲಾ ಕುಮಾರ್ ನಾಯಕ್ ಸೇರಿ 3ನೇ ನಾಮಪತ್ರ ಸಲ್ಲಿಸಿದರು. ನಾಲ್ಕನೇ ನಾಮಪತ್ರವನ್ನು ಶಾಸಕ ಹಂಪಯ್ಯ ನಾಯಕ್, ದದ್ದಲ್ ಬಸನಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ, ಕೆಪಿಸಿಸಿ ಕಾರ್ಯದರ್ಶಿ ಕೆ. ಶಾಂತಪ್ಪರೊಂದಿಗೆ ಜಿಲ್ಲಾ ಚುನಾವಣಾ ಅಧಿಕಾರಿ ಚಂದ್ರಶೇಖರ್ ನಾಯಕ್ ಇವರಿಗೆ ಸಲ್ಲಿಸಿದರು. ಅಪರ ಜಿಲ್ಲಾಧಿಕಾರಿ ಅಶೋಕ್ ದುಡಗುಂಟಿ ಇದ್ದರು. ಬಿಜೆಪಿ ಪಕ್ಷದಿಂದ ಮಾಜಿ ಸಂಸದ BV ನಾಯಕ್ ಇವರ ನಾಮಪತ್ರವನ್ನು ಸೂಚಕ ಮಲ್ಲಿಕಾರ್ಜುನ ಜಕ್ಕಲದೆನ್ನಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಿಮ್ಮಾರೆಡ್ಡಿ ಗೌಡ, ಭೋಗಾವತಿ, ಸುರೇಂದ್ರ ಕಸ್ಬೆ, ಸಂತೋಷ್ ದೀಕ್ಷಿತ್, ಶ್ರೀನಿಧಿ ಇದ್ದರು. ಬಿಜೆಪಿ ಪಕ್ಷದ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಸಹ ಪಕ್ಷದಿಂದ
ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ, ಶಾಸಕ ಡಾಕ್ಟರ್ ಸುರೇಶ್ ಪಾಟೀಲ್, ಛಲವಾದಿ ನಾರಾಯಣಸ್ವಾಮಿ ಇತರರಿದ್ದರು. ಸರ್ ಒಂದು ನಿಮಿಷ ನಿಂತು ಬಿಡ್ರಿ ಸರ್. ಒನ್ ಟೂ ಸೆಕೆಂಡ್ಸ್ ಹಾಕ್ಯಾರ ಸರ್. ಪಕ್ಷೇತರ ಅಭ್ಯರ್ಥಿಯಾಗಿ ನರಸಿಂಹನಾಯಕ್ ಕರಡಿಗುಡ್ಡ ಇವರು ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸೂಚಕರು ಇದ್ದರು. ಪಕ್ಷೇತರ ಅಭ್ಯರ್ಥಿಯಾಗಿ ಅಮರೇಶ್ ಅವರು ಇಂದು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ದೇಶದ ಅಭಿವೃದ್ಧಿ ರಕ್ಷಣೆಗೆ 140 ಕೋಟಿ ಜನ ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಿಯಾಗಬೇಕೆಂದು ಹೇಳುತ್ತಿದ್ದಾರೆ. ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಬಿಜೆಪಿ ಸರ್ಕಾರ ರಚಿಸಲು ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸಬೇಕೆಂದು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದರು. ದೇಶದ ಅಭಿವೃದ್ಧಿ ರಕ್ಷಣೆಗೆ 140 ಕೋಟಿ ಜನ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಬೇಕೆಂದು ಹೇಳುತ್ತಿದ್ದಾರೆ. ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಬಿಜೆಪಿ ಸರ್ಕಾರ ರಚಿಸಲು ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸಬೇಕೆಂದು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದರು. ಅವರು ಇಂದು ಬಿಜೆಪಿ ಪಕ್ಷದ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯ್ಕ್ ನಾಮಪತ್ರ ಸಲ್ಲಿಸಲು ಆಯೋಜಿಸಲಾಗಿದ್ದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಬಿಜೆಪಿ ಪಕ್ಷ ಅಭ್ಯರ್ಥಿಗಳು ಜಯ ಸಾಧಿಸಿದರೆ ನರೇಂದ್ರ ಮೋದಿ ಕೈ ಬಲಪಡಿಸಿದಂತೆ. ಪಕ್ಷದ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯ್ಕ್ ಮಿತಭಾಷಿಯಾಗಿ ಅಭಿವೃದ್ಧಿ ಪರವಾಗಿ ಕಾರ್ಯನಿರ್ವಹಿಸುವವರಾಗಿದ್ದಾರೆ ಎಂದರು. ಕಾಂಗ್ರೆಸ್ನವರು ಅತಿ ಹೆಚ್ಚು ಸ್ಥಾನ ಪಡೆಯುವವರೆಂಬ ಭ್ರಮೆಯಲ್ಲಿ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಗೆದ್ರೆ ಸಾಕು ಅಂತಿದ್ದಾರೆ. ಡಿಕೆ ಶಿವಕುಮಾರ್ ತಮ್ಮ ಸುರೇಶ್ ಗೆದ್ರೆ ಸಾಕು ಎನ್ನುತ್ತಾರೆ. ಜನರು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಕಳೆದುಕೊಂಡಿದ್ದಾರೆ. ಕಾಂಗ್ರೆಸ್ಸಿನವರೇ ಮೋದಿ ಮೋದಿ ಅನ್ನುತ್ತಿದ್ದಾರೆ ಎಂದರು. ರಾಯಚೂರು ಅಭಿವೃದ್ಧಿಗೆ ಏಮ್ಸ್ ಬರಬೇಕು ಅಂದ್ರೆ ಅಮರೇಶ್ವರ್ ನಾಯ್ಕ್ ಅವರನ್ನು ಗೆಲ್ಲಿಸಿ ಎಲ್ಲಾ ನಾಯಕರು ಸೇರಿ ಅಭಿವೃದ್ಧಿ ಮಾಡುತ್ತೇವೆ ಎಂದು ಹೇಳಿದರು. ಮೋದಿ ಸ್ಪರ್ಧೆಯನ್ನು ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ನಾವೇ ಮತಗಳನ್ನು ಸೆಳೆಯುತ್ತೇವೋ ಅದೇ ಆ ತಿಂಗಳಿಗೆ ಕಬ್ಬಳಿಕೆ ಬಳಸಬೇಕಾಗುತ್ತೆ ಮತಗಳು. ಹಾಗಾಗಿ ಇವತ್ತು ಎಲ್ಲ ನಮ್ಮ ಹಿರಿಯರು ಸುಳ್ಳು ಗ್ಯಾರಂಟಿಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡುವಂತ ಕಾಂಗ್ರೆಸ್ ಸರ್ಕಾರ ನಮಗೆ ಬೇಡ. ಯಾವುದೇ ಕಾರಣಕ್ಕೂ ಕೂಡ ರಾಯಚೂರು ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ರಾಯಚೂರಲ್ಲಿ ಆಲಿನಿಯ ಮೆಡಿಕಲ್ ಸೈನ್ಸ್ ಆಸ್ಪತ್ರೆ ಬರಬೇಕು ಅಂತಂದ್ರೆ, ರಾಯಚೂರಿಗೆ ವಿಮಾನಾಶ್ರಯ ಬರಬೇಕು ಅಂತಂದ್ರೆ ರಾಜಾ ಅಮರೇಶ್ವರ್ ನಾಯ್ಕ್ ಅವರು ಗೆಲ್ಲಬೇಕು. ಇವತ್ತಿಗೆ ಕರ್ನಾಟಕ ರಾಜ್ಯದ ಸರ್ಕಾರ ಒಂದು ವರ್ಷ ಕೂಡ ನಾವು ಸರ್ಕಾರ ನಮ್ಮ ರಾಯಚೂರಲ್ಲಿ ವಿಮಾನಾಶ್ರಯ ಆಗಲೇಬೇಕು, ಆಲಿನಿಯ ಮೆಡಿಕಲ್ ಸೈನ್ಸ್ ಬರಬೇಕು, ರಾಯಚೂರು ಮಹಾನಗರವಾಗಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಇವತ್ತು ನಾವು ವಿಧಾನಸೌಧದಲ್ಲಿ ಏನು ಸರಿಯಿಟ್ಟಿದ್ದೀವಿ ಅದರ ಫಲ ನಮ್ಮ ರಾಜಾ ಅಮರೇಶ್ವರ್ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕರ್ಕೊಂಡು ವಿಮಾನಾಶ್ರಯಕ್ಕೆ ನಾವು ಭೂಮಿ ಪೂಜೆಯನ್ನು ಮಾಡಿ ಆಲಿನಿಯ ಮೆಡಿಕಲ್ ಸೈನ್ಸ್ಗೆ ಭೂಮಿ ಪೂಜೆಯನ್ನು ಮಾಡಿ ಇಡೀ ರಾಯಚೂರು ಬೆಂಗಳೂರು ನಗರದ ನಂತರ ಒಂದು ಮಹಾನಗರ 10 ಮಹಾನಗರಗಳಲ್ಲಿ ರಾಯಚೂರು ಕೂಡ ಒಂದು ಮಹಾನಗರ ಆಗೋದಕ್ಕೆ ನಮ್ಮ ರಾಜಾ ಅಮರೇಶ್ವರ್ ನಾಯ್ಕರು ಖಂಡಿತವಾಗಿಯೂ ಕೂಡ ಭಕ್ತರಾಗಿ ನಾವೆಲ್ಲ ಕೂಡ ಸೇರಿ ರಾಯಚೂರು ಸಮಗ್ರ ಅಭಿವೃದ್ಧಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಶಿವ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇನ್ನು ರಾಯಚೂರಲ್ಲಿ ನನ್ನ ಹಿರಿಯ ರಾಜಾ ಅಮರೇಶ್ವರ್ ನಾಯ್ಕರು ನಾಮಿನೇಷನ್ ಬಗ್ಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಹಿರಿಯರಾದ ನನ್ನ ಸಹೋದರರ ನಾಗರಿಕರಿಗೆ ದೇವರಾಜ್ ನಾಯ್ಕ ಅವರಿಗೆ ಮತ್ತು ರವೀಂದ್ರನಾಥ್ ನಾಯ್ಕ ಅವರಿಗೆ, ನಮ್ಮ ಡಾಕ್ಟರ್ ಸುರೇಶ್ ಪಾಟೀಲ್ ಅವರು, ಜನಪ್ರಿಯ ಶಾಸಕರು ರಾಯಚೂರು ಅವರಿಗೆ ಮತ್ತು ನಮ್ಮ ನಾರಾಯಣಸ್ವಾಮಿ ಅವರಿಗೆ, ಹಿರಿಯರು ಪಾಟೀಲ್ ಅವರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ, ಯುವಕರಿಗೆ ಮೊಟ್ಟ ಮೊದಲ ಹುಟ್ಟುವ ಕೂಡ ನಮಸ್ಕಾರಗಳು. ಇವತ್ತು ಎಲ್ಲರೂ ಕೂಡ ಬಹಳಷ್ಟು ವಿವರವಾಗಿ ಎಲ್ಲ ವಿಷಯಗಳನ್ನ ತಿಳಿಸಿದ್ದಾರೆ. ಇವತ್ತು ದೇಶದ ಒಂದು ಸಮಗ್ರ ಅಭಿವೃದ್ಧಿಗೆ, ಇವತ್ತು ನಮ್ಮ ದೇಶದ ಸಮಗ್ರ ಒಂದು ರಕ್ಷಣೆ
ಕಡೆಗೆ ಮತ್ತು ನಮಗೆ ಒಂದು ಯಾರು ಬೇಕು ಅಂತಂದ್ರೆ ಇಡೀ ಭಾರತ ದೇಶದಲ್ಲಿರುವಂತ 140 ಜನ ಕೂಡ ಒಂದೇ ಒಂದು ಮಾತು ಹೇಳ್ತಾ ಇದ್ದಾರೆ, ಅದು ನರೇಂದ್ರ ಮೋದಿ ಅವರು ಬೇಕು ಅಂತ ಹೇಳಿದ್ದಾರೆ. ಈ ಒಂದು ಚುನಾವಣೆ ಎಲ್ಲ ನಮ್ಮ ಹಿರಿಯರು ಹೇಳುವಂತ ಒಂದು ರೀತಿಯಲ್ಲಿ ಇದು ನಮ್ಮ ದೇಶದ ಚುನಾವಣೆ, ದೇಶದ ಭದ್ರತೆಗೆ ಸಂಬಂಧಪಟ್ಟ ಚುನಾವಣೆ, ದೇಶದ ಸಮಗ್ರ ಅಭಿವೃದ್ಧಿಗೋಸ್ಕರ ಬಂದಿರುವಂತಹ ಒಂದು ಚುನಾವಣೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಸನ್ಮಾನ್ಯ ರಾಜ ಅಮರೇಶ್ ಅವರು ಬಹಳಷ್ಟು ತಜ್ಞರು, ಒಳ್ಳೆ ಬುದ್ಧಿವಂತರು, ಯಾವ ಒಬ್ಬ ವಿಚಾರಗಳನ್ನು ಕೂಡ ಯಾರಿಗೂ ಕೂಡ ನನಗೆ ನಿರ್ದೇಶಕರಿಗೆ ಅವರು ಎಲ್ಲ ನಿರ್ದೇಶನ ಒಳ್ಳೆಯದನ್ನು ಮಾಡುವುದಾದ್ರೆ ಯಾವುದೂ ಕೂಡ ಕೆಟ್ಟದನ್ನ ಮಾಡಿ ವ್ಯಕ್ತಿಗಳಾಗಿ ಇವತ್ತು ಅವ್ರ ವಿರುದ್ಧ ನಿಂತ್ಕೊಂಡಿರುವಂತ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿ ನಮ್ಮ ಕೈ ಕೆಳಗಡೆ 4 ವರ್ಷ ಕೆಲಸ ಮಾಡಿದ್ದಾರೆ. ಇವತ್ತು ಆ ಕಾಂಗ್ರೆಸ್ ಅಭ್ಯರ್ಥಿಯು ತಾವು ಯಾವುದೇ ಒಂದು ರೀತಿಯಲ್ಲೂ ಕೂಡ ಅವ್ರ ಓಟ್ ಏನು ಹೋಗ್ತಿರೋ ಅದೊಂದು ಡಸ್ಟ್ಬಿನ್ ಹಾಕಲಿಕ್ಕೆ ಗೊತ್ತಿಲ್ಲ. ಇವತ್ತು ರಾಜ ಅಮರೇಶ್ ಅವರಿಗೆ ನಾವು ಮತ ಚಲಾಯಿಸೋದು ಅಂತಂದ್ರೆ ಅದು ಖಂಡಿತವಾಗ್ಲೂ ಕೂಡ ದೇಶದ ಹಿತದೃಷ್ಟಿಯಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾವು ಮತ ಚಲಾಯಿಸಬೇಕಾಗುತ್ತೆ. ಮದುವೆ ಮತ್ತು ಕಾಂಗ್ರೆಸ್ ಪಕ್ಷ ಯಾವುದೇ ಕ್ಷಣದಲ್ಲೂ ಕೂಡ ಇವತ್ತು ರಾಜ್ಯದ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮೈಸೂರು ಕ್ಷೇತ್ರ ಗೆದ್ದರೆ ಸಾಕು ಅಂತೇಳಿ ಕರ್ನಾಟಕ ಗೆಲ್ಲುವ ಕುರಿತು ಬೇಡ, ನನ್ನ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಮೈಸೂರು ಗೆದ್ದರೆ ಸಾಕು ಅಂತೇಳಿ ಒಂದು ಜನರಲ್ಲಿ ಬೇಡ್ಕೊಳ್ತಿದ್ದಾರೆ ಬಂದಿದ್ದಾರೆ. ಅಂತ ಒಂದು ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಮಂತ್ರಿ ಮೋದಿ ಅಂತೇಳಿ ಯುವಕರು ಕೂಗಾಡ್ತಾ ಇದ್ದಾರೆ. ಮೋದಿ ಅಂತ ಕೂಗಾಡೋರಿಗೆ ಕಪಾಳಕ್ಕೆ ಬರಲಿ ಅಂತೇಳಿ ಹೇಳ್ತಾರೆ. ನಾವೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ದೇಶ ಕಟ್ಟುವ ಚುನಾವಣೆ ಬಂದಿದೆ. 10 ವರ್ಷಗಳ ಕಾಲ ಭ್ರಷ್ಟಾಚಾರ ಇಲ್ಲದೆ ರಾಜಕಾರಣ ಮಾಡಿರುವ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಲು ಅಮರೇಶ್ವರ್ ನಾಯಕ್ ಅವರನ್ನು ಗೆಲ್ಲಿಸಬೇಕು. ಮೀಸಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ದಲಿತ ಸಮುದಾಯವನ್ನು ಜೀತಕ್ಕೆ ಇಟ್ಟುಕೊಂಡಿದೆ. ಕಾಂಗ್ರೆಸ್ಗೆ ಜೋತು ಬಿದ್ದ ಪರಿಶಿಷ್ಟ ಜಾತಿ ಪಂಗಡದ ಜನರು ಇದೀಗ ಬುದ್ಧಿ ಬಂದಿದೆ. ದಲಿತರಿಗೆ ಅಲ್ಲಿ ಭವಿಷ್ಯ ಇಲ್ಲ, ಕಾಂಗ್ರೆಸ್ಗೆ ಹೋಗಬೇಡಿ, ಇಲ್ಲಂದ್ರೆ ಆತ್ಮಹತ್ಯೆ ಮಾಡಿಕೊಂಡಂತೆ ಎಂದರು. ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸಿದೆ. 60 ವರ್ಷ ಆಡಳಿತ ನಡೆಸಿದೆ. ದಲಿತರ ಬಗ್ಗೆ ಮಾತನಾಡುತ್ತಾರೆ, ಆದರೆ ಪ್ರಧಾನಿ ಹೆಸರು ಘೋಷಣೆ ಇಲ್ಲ, ಪ್ರಧಾನಮಂತ್ರಿ ಅಭ್ಯಾಸ ಹೆಸರು ಇಲ್ಲ, ಪ್ರಧಾನಮಂತ್ರಿ ಅಭ್ಯರ್ಥಿ ಹೆಸರು ಇಲ್ಲ. ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಖರ್ಗೆ ಒಪ್ಪಿಲ್ಲ, ರಾಹುಲ್ ಗಾಂಧಿ ಅವರನ್ನು ಒಪ್ಪಿದ್ದಾರೆ. ಸಂವಿಧಾನ ಬದಲಾವಣೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಮೀಸಲಾತಿ ತೆಗೆಯುತ್ತಾರೆ ಎಂದು ಹೇಳಿದ್ದು ನಾವು ತೆಗೆಯುವುದಿಲ್ಲ ಎಂದರು. ಆ ವ್ಯಕ್ತಿ ಯಾರೇ ಮದುವೆ ಮಾಡಬೇಕಾದ್ರೆ ಟಿವಿ ಮಾಡಬೇಕಾದ್ರೆ ಕಷ್ಟ ಹೋದ್ರೆ ಸಹಾಯ ಮಾಡ್ತಿದ್ರು. ಸ್ವಲ್ಪ ನಿಲ್ಲಪ್ಪ ನಮ್ಗೆ ಮಾತಾಡೋದು ಸಹಾಯ ಕೊಡ್ತಿದ್ರು. ಆದ್ರೆ ಅವ್ರು ಎಲ್ಲಿಂದ ತಂದು ಸಹಾಯ ಮಾಡ್ತಾರೆ ಯಾರಿಗೂ ಗೊತ್ತಿರಲಿಲ್ಲ. ಒಂದಿನ ಬಡವರು ಒಂದು ಮನೆ ನನ್ನ ಮಗಳಿಗೆ ಮದುವೆ ಮಾಡ್ಬೇಕು ಅನ್ನ ಏನಾದ್ರೂ ಮಾಡಿ ಸಹಾಯ ಮಾಡೋದು. ಏನ್ ಬೇಕು ಅಂತ ನಮ್ಗೆ ಒಂದು ನೆಕ್ಲೆಸ್ ಬೇಕು, 2 ಬಳೆ ಬೇಕು, ಮತ್ತೆ ಮಾಂಗಲ್ಯ ಬೇಕು, ಇಷ್ಟು ಕೇಳಿದ್ರು. ನೋಡಪ್ಪ, ನನ್ನ ಕೈಲಾದ್ರೆ ನಾನು ಮಾಡ್ತೀನಿ, ನೀನು ಮತ್ತೆ ಬರಕ್ ಹೋಗ್ಬೇಡ. ಆವತ್ತಿನ 2 ದಿನ ಮುಂಚೆ ನೀನು ಮನೆಗೆ ನನ್ನ ಕೈಲಾದ್ರೆ ತಂದು ಕೊಡ್ತೀನಿ, ಹೋಗ್ಬೋದು. ಸರಿ ಹೊರತರು, ನಂಬಿಕೆ ಬರಲಿಲ್ಲ. ಸ್ವಲ್ಪ ಅವರಿಗೆ ಜಮೀನಿತ್ತು, ಅಡ ಇಟ್ಬಿಟ್ರು. ಅಡ ಇಟ್ಟು ದುಡ್ಡು ತಗೊಂಡು ಚಿನ್ನದಲ್ಲಿ ಹೋದ್ರು. ಒಂದು ನೆಕ್ಲೆಸ್ ತಗೊಂಡ್ರು, 2 ಬಳೆ ತಗೊಂಡ್ರು, ತಾಲಿ ತಗೊಂಡ್ರು. ಬರ್ತಾಯ್ತು, ಕತ್ಲಾಗೋಯ್ತು, ರಾತ್ರಿ ಆಗೋಯ್ತು. ಕತ್ಲಾಗಿ 8-10 ಗಂಟೆ ಆಗೋಯ್ತು. ಬರೋದು ಬಸ್ ಬಿಡು, ಹಳ್ಳಿಗೆ ನಡ್ಕೊಂಡು ಹೋಗ್ಬೇಕಾಗಿತ್ತು. ಈಗ ಕಾರ್ಗಳಿದೆ, ಎಲ್ಲ ಯಾಕಾದ್ರಲ್ಲಿ ಏನಿತ್ತು. ಆದ್ರೆ ಬರ್ತಾ ಇರ್ಬೇಕಾದ್ರೆ ಒಬ್ಬ ಕಳ್ಳ ಬಂದಿದ್ದು ಅವ್ರು ಹಿಡಿದು ಓಡಾಡುವಾಗ ಕಿತ್ಕೊಂಡು ಹೋಗ್ಬೇಡ. ಪಾಪ ನೊಂದು ಬೆತ್ತು ಬೇಸರಾಗಿ ಮನೆಗೆ ಹೋಗ್ಬಿಟ್ರು. ಮನೆಗೆ ಹೋದ್ಮೇಲೆ ಇನ್ನೆರಡು ದಿವಸ ಆಯ್ತು ಮದುವೆ, ಏನು ಮಾಡಕ್ಕಾಗಿಲ್ಲ. ಈ ನಂಜುಂಡ ಬಂದ, ಕೊಂಡಳ್ಳಿ ನಂಜುಂಡ ಬಂದು ಬಹಳ ಸಂತೋಷ, ಒಳ್ಳೆ ಚೆನ್ನಾಗಿ ನೀವು ಮದುವೆ ಮಾಡ್ತೀರಿ ಅಂತ ಹೇಳಿದ. ಹೇಳ್ಬಿಟ್ಟು ಏನ್ ಕೊಟ್ಟ,
ಪಡೆದಿರ್ತಕ್ಕಂಥವರು ಯಾರು? ಮೋದಿ ಅವರು. ಈಗ ನೀವು ಹೇಳಿ, ಈ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು? ಯಾರಾಗಬೇಕು? ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಕಮಲೇಶ್ ನಾಯ್ಕರು ಇವತ್ತು ಇಲ್ಲಿಂದ ಗೆದ್ದು ಹೋಗ್ಬೇಕು. ಯಾಕೆಂದ್ರೆ ಅವರು ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಎಲ್ಲರೂ ಜಗತ್ಬೇಕಲ್ಲ ಎಂಪಿಗಳು. ಆ ಕೆಲಸವನ್ನ ಕಮಲೇಶ್ ನಾಯ್ಕರು ಅಲ್ಲಿ ಮಾಡಬೇಕು. ಅದರಿಂದ ತಾವು ಎಲ್ಲರೂ ಸೇರಿ ಅವರನ್ನು ಗೆಲ್ಲಿಸಿಕೊಳ್ಳಬೇಕು ಅಂತ ಹೇಳಿ ಪ್ರಥಮವಾಗಿ ನಾನು ಮನವಿ ಮಾಡ್ತೇನೆ. ಎರಡೂ ಪಕ್ಷದ ನಾಯಕರು ಮತ್ತೆ ತಾವೆಲ್ಲರೂ ಸೇರಿದ್ದೀರಿ. ನಿನ್ನೆಲ್ಲ ಮೊನ್ನೆ ನಾನು ದೇವೇಗೌಡರ ಜೊತೆಯಲ್ಲಿ ಹಾಸನದಲ್ಲಿ ನಾನು ಹೇಳ್ತೀನಿ, ಇಲ್ಲಿಂದ್ರೆ ನಿಮ್ಮೆಲ್ಲರ ಪರವಾಗಿ ಆ ದೇವೇಗೌಡರು ಇಲ್ಲಿಂದಲೇ ಒಂದು ಸೆಲ್ಯೂಟ್ ಹೊಡೆದು ಬಿಡ್ತೇನೆ. ಯಾಕೆ ಅಂತ ಗೊತ್ತಾ? ಅವರ ವಯಸ್ಸು 92. ಇಲ್ಲಾರಾದ್ರೂ 90 ಆಗಿರೋರು ಯಾರಾದ್ರೂ ಇದ್ರೆ ಕೈ ಎತ್ತಪ್ಪ ನೋಡೋಣ. ಯಾರು ಇಲ್ಲ. ಯಾಕೆ ಗೊತ್ತಾ? 75 ಆದ ತಕ್ಷಣ ಶೂಸ್ ಆಗ್ತದೆ. 80 ಆದ ಯಾರು ಈಚೆ ಬರೋದಿಲ್ಲ, ಅವರವ್ರ ಮನೆ ಸೇರಿಬಿಡ್ತಾರೆ. 98 ವರ್ಷದಲ್ಲಿ ಜನರ ಮುಂದೆ ನಿಂತು ಭಾಷಣ ಮಾಡಿ ಪಾಪ ಅವ್ರು ನಿಂತ್ಕೊಳ್ಳೋಕ್ಕಾಗಲ್ಲ. ಇಬ್ರು ಹಿಡ್ಕೊಂಡ್ರೆ ಅವ್ರು ನಿಂತ್ಕೊಂಡು ಭಾಷಣ ಮಾಡ್ತಾರೆ. ಏನ್ರಿ ಆ ಕಮಿಟ್ಮೆಂಟ್ ಈ ದೇಶದಲ್ಲಿ ಯಾರಿಗೂ ಇಲ್ಲ ಅಂತ ದೇವೇಗೌಡರು ಈ ದೇಶವನ್ನು ಆಡಲಿಕ್ಕೆ ಉತ್ತಮ ನಾಯಕತ್ವ ಯಾರಿಗಾಗಿದೆ ಅಂದ್ರೆ ಅದು ಮೋದಿ. ಅದಕ್ಕಾಗಿ ನನ್ನ ಪಕ್ಷ ಸರ್ವ ತ್ಯಾಗವನ್ನು ಮಾಡಿ ನಿಮ್ಮ ಜೊತೆ ಬರ್ತೇನೆ, ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಹೇಳಿಕೆ ಕೊಟ್ಟರಲ್ಲ, ಇದಕ್ಕಿಂತ ಅವರಿಗೆ ನಾವು ಧನ್ಯವಾದಗಳನ್ನ ಹೇಗೆ ತಿಳಿಸಬೇಕು ಇದನ್ನು ತಿಳ್ಕೊಳ್ಳಿ. ಎರಡನೇದಾಗಿ ಬಳ್ಳಾರಿ ಮತ್ತು ರಾಯಚೂರು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಿರತಕ್ಕಂಥ ಜಾಗ. ಇಲ್ಲಿ ಇರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ವರ್ಗಗಳು. ಈಗ ನೀವು ಮಾತಾಡ್ತೀರಾ, ನಾನು ಮಾತಾಡಲ್ಲ. ಹೇಳ ನೀವು ಸ್ವಲ್ಪ ಮಾತಾಡ್ ಇಲ್ಲ, ನೀವು ಮಾತಾಡ್ತೀರಿ, ನಾನು ಮಾತಾಡ್ಬೇಕಾ? ಸ್ವಲ್ಪ ಹೌದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ನಾನು ಹೇಳಿದ್ದು. ಇವೆರಡೂ ಕೂಡ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿರ್ತಕ್ಕಂಥ ಕ್ಷೇತ್ರಗಳು. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಪಕ್ಷ ದಲಿತ ಸಮುದಾಯಗಳನ್ನ ಜೀತಕ್ಕೆ ಇಟ್ಟುಕೊಂಡಿದೆ. ನಾವು ಕೂಡ ನಮಗೆ ಅರಿವಿಲ್ಲದೆ ಕಾಂಗ್ರೆಸ್ನಲ್ಲಿ ಹಲವು ಬಾರಿ ನಾವು ಜೀತ ಮಾಡಿದ್ದೇವೆ. ನಮಗೂ ಬುದ್ಧಿ ಇರಲಿಲ್ಲ. ಮೊನ್ನೆ ವೇದಿಕೆಯಲ್ಲಿ ಕೂತ್ಕೊಂಡು ದೇವೇಗೌಡರು ಹೇಳಿದ್ರು, ಮೋದಿ ಅವ್ರನ್ನ ನಾನು ಯಾವತ್ತೂ ಒಪ್ಕೊಳ್ಬೇಕಾಗಿತ್ತು, ನನ್ನ ತಲೆಯಲ್ಲಿ ಬುದ್ಧಿ ಇರಲಿಲ್ಲ, ಈಗ ನಮ್ಗೆ ಅರಿವಾಯ್ತು ಅಂತ. ನಮಗೂ ಹಂಗೆ ಅಪ್ಪ, ನಮಗೂ ಈಗ ಕಾಂಗ್ರೆಸ್ಗೆ ಕೆಲವರೆಲ್ಲ ನಾವು ವೋಟ್ ಮಾಡಿದ್ದೀವಿ. ನಮಗೂ ಕೂಡ ಅಂಬೇಡ್ಕರ್ ಅವರನ್ನ ಅರ್ಥ ಮಾಡ್ಕೊಳ್ತಾ ನಮಗೂ ಈಗ ಬುದ್ಧಿ ಬಂದಿದೆ. ಅಂಬೇಡ್ಕರ್ ಅವರನ್ನು ಮಾತಾಡಿದ್ದಾರೆ, ಕಾಂಗ್ರೆಸ್ ಸುಡುವ ಮನೆ, ದಲಿತರಿಗೆ ಅಲ್ಲಿ ಭವಿಷ್ಯ ಇಲ್ಲ, ಆದ್ದರಿಂದ ಆ ಕಾಂಗ್ರೆಸ್ಗೆ ಹೋಗ್ಬೇಡಿ. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಮಹಾಭಾರತದ ಯುದ್ಧ ನಡೆಯುತ್ತಿದೆ. ನಾವು ಪಾಂಡವರು, ಅವರು ಕೌರವರು ಮಧ್ಯೆ ಯುದ್ಧ ನಡೆಯುತ್ತಿದೆ. ದುಷ್ಟ ಶಕ್ತಿ ಸಂಹಾರ ಮಾಡಲು ಬಿಜೆಪಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ಕಹಳೆ ಮೊಳಗಿಸಿದ್ದಾರೆ. ಸಂಸದರಿಗೆ ಮತ ಹಾಕಿದರೆ ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ. ಜೆಡಿಎಸ್ ಜೊತೆಗೆ ಸೇರಿ 3 ಲಕ್ಷ ಅಂತರದಿಂದ ಜಯ ಗಳಿಸಲು ಕಾರ್ಯಕರ್ತರು ಜನರು ಮುಂದಾಗಬೇಕೆಂದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಇದು ಮೋದಿ ಅವರ ಚುನಾವಣೆ. ಅಮರೇಶ್ವರ್ ನಾಯಕರ ಹೆಸರು ಮಾತ್ರ ಕಾಂಗ್ರೆಸ್ಗೆ ಮತ ಹಾಕಿದರೆ ಏನು ಕೆಲಸ ಮಾಡಿಲ್ಲ. ಅಮರೇಶ್ವರ್ ನಾಯಕ್ ಅವರು ಗೆದ್ದರೆ ಸಚಿವರಾಗುತ್ತಾರೆ. ರಾಜಕೀಯದಲ್ಲಿ ಕಾಂಗ್ರೆಸ್ ಹೊಡೆದು ಆಳುವ ನೀತಿ ಅನುಸರಿಸುತ್ತಿದೆ. ನಮ್ಮ ಕರ್ತವ್ಯ ಗುರಿ ಮೋದಿ ಅವರು ಪ್ರಧಾನಿಯಾಗಿ ಮಾಡುವುದು ಸಂಕಲ್ಪವಾಗಬೇಕಿದೆ. ಮೋದಿ ಗ್ಯಾರಂಟಿ ಶಾಶ್ವತ, ಕಾಂಗ್ರೆಸ್ ಗ್ಯಾರಂಟಿ ಶಾಶ್ವತವಲ್ಲ. ಕಾಂಗ್ರೆಸ್ ಧರ್ಮನಾಶ ಮಾಡುವ ಕೆಲಸ ಮಾಡುತ್ತಿದೆ. ದೇವೇಗೌಡರ ಮೋದಿ ಜೊತೆ ಕೈ ಜೋಡಿಸಿದ್ದಾರೆ. ಮಾಜಿ ಪ್ರಧಾನಿಗಳು ಇಳಿ ವಯಸ್ಸಿನಲ್ಲಿಯೂ ಕೆಲಸ ಮಾಡುತ್ತಿದ್ದಾರೆ. ರಾಯಚೂರಿಗೆ ಮುಂದಿನ ದಿನಗಳಲ್ಲಿ ಬರಲಿದ್ದಾರೆ. ಇಂದಿನಿಂದ ಮನೆ ಮನೆಗೆ ತೆರಳಿ ಪಕ್ಷದ ಗುರುತಿಗೆ ಮತ ಹಾಕಬೇಕು. ಕಾಂಗ್ರೆಸ್ ದುರಾಡಳಿತ ತೊಲಗಿಸಬೇಕು ಎಂದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ನಾಮಪತ್ರ ಸಲ್ಲಿಸಿದ ಮೇಲೆ ಬೂತ್
ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕಿದೆ. ಕುಮಾರ್ ನಾಯಕ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು ಅವರು ಕೆಲಸ ಮಾಡಿಲ್ಲ. ಒಪೆಕ್ ಆಸ್ಪತ್ರೆ ಖಾಸಗಿಗೆ ಕೊಟ್ಟಿದ್ದಾರೆ. ಕೆಪಿಎಸ್ ಎಂಡಿ ಆದ ಮೇಲೆ ಭೂಮಿ ಕೊಟ್ಟವರಿಗೆ ಉದ್ಯೋಗ ಕೊಡದೆ ಅನ್ಯಾಯ ಮಾಡಿದ್ದಾರೆ. ಪ್ರತಿಯೊಬ್ಬರು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕೆಂದರು. ಮಾಜಿ ಶಾಸಕ ಕೆ ಶಿವನಗೌಡ ನಾಯಕ್ ಮಾತನಾಡಿ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯೊಂದಿಗೆ ಚುನಾವಣೆ ಎದುರಿಸಲಾಗುತ್ತದೆ. ಎರಡು ಪಕ್ಷದ ಕಾರ್ಯಕರ್ತರು ಸಂಕಲ್ಪ ಮಾಡಿ ಅಮರೇಶ್ವರ್ ನಾಯಕರನ್ನು ಗೆಲ್ಲಿಸಲು ಪಣ ತೊಡಬೇಕೆಂದರು. ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ, ದೇಶದ ಭದ್ರತೆಗಾಗಿ ಮೋದಿ ಕೈ ಜೋಡಿಸಲು ಮಾಜಿ ಪ್ರಧಾನಿ ಕೈ ಜೋಡಿಸಿದ್ದಾರೆ. ಮೈತ್ರಿ ಮಾಡಿಕೊಂಡಿದೆ. ಕಾರ್ಯಕರ್ತರು ನಮ್ಮ ಶಕ್ತಿ ಆಗಿದ್ದಾರೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಮುಖಂಡರು ಕಾರ್ಯಕರ್ತರು ಶಕ್ತಿ ತುಂಬೋ ಕೆಲಸ ಮಾಡಬೇಕಿದೆ. ಎಲ್ಲರ ಉದ್ದೇಶ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು. 28 ಕ್ಷೇತ್ರಗಳು ಗೆಲ್ಲಲು ನಮ್ಮ ಗುರಿಯಾಗಿದೆ. ಕಾಂಗ್ರೆಸ್ ಸರ್ಕಾರ ಕೊನೆಗೊಳಿಸಬೇಕಿದೆ. ಯಾವುದೇ ಕೆಲಸ ಮಾಡಿಲ್ಲ. ಕೇವಲ ಗ್ಯಾರಂಟಿ ಮೂಲಕ ಜನರಿಗೆ ಯೋಜನೆಗಳು ತಲುಪದೇ ಇಲ್ಲ. ಗ್ಯಾರಂಟಿ ಒಂದು ಕಡೆ ಕೊಟ್ಟು ಮತ್ತೊಂದು ಕಡೆ ಕಸಿದುಕೊಂಡಿದ್ದಾರೆ ಎಂದರು. ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ ಮಾತನಾಡಿದರು. ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಬೆಂಬಲಿಸಿ ಬಿಜೆಪಿಗೆ ಆಶೀರ್ವಾದ ಮಾಡಬೇಕು. ಕೇಂದ್ರದ ಯೋಜನೆಗಳು ಜಿಲ್ಲೆಯಲ್ಲಿ ಮಾಡಿದ್ದು ಪ್ರತಿಯೊಬ್ಬರು ಮತ ಹಾಕಿಸಬೇಕು. ಅಭಿವೃದ್ಧಿ ಕೆಲಸ ಮಾಡಿದ್ದು ಮುಂದಿನ ದಿನಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಮಾಡಲು ಭರವಸೆ ನೀಡುತ್ತೇನೆ ಎಂದರು. ಜೆಡಿಎಸ್ ಬೆಂಬಲಿಸಿದ್ದು ಜೊತೆಯಾಗಿ ಇದ್ದೇವೆ. ಸಮನ್ವಯದಿಂದ ಕೆಲಸ ಮಾಡಬೇಕಿದೆ. ಜೆಡಿಎಸ್ ಪ್ರಬಲವಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಶಕ್ತಿ ನೀಡಿದ್ದಾರೆ ಎಂದರು. ಇವತ್ತು ನಾನು ಅಭ್ಯರ್ಥಿಯಾಗಿ ಪರಿಶೀಲಿಸಿದ್ದು ಸಹ ನಾವೆಲ್ಲರೂ ಸಹ ಅಭ್ಯರ್ಥಿಯನ್ನು ಮಾಡುವುದಿಲ್ಲ. ಈ ಒಂದು ಚುನಾವಣೆಯಲ್ಲಿ ಮಾಡಿದರೆ ನಮ್ಮ ಯಶಸ್ಸು ಗ್ಯಾರಂಟಿ ಆಗ್ತದೆ. ಇನ್ನೊಂದೇನಾಗ್ತದೆ, ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳ ಹತ್ರ ಅವರ ಅನೇಕ ಕೆಲಸಗಳನ್ನು ನೋಡಿ ಇವತ್ತು ಶ್ರೀಮಂತ ನಾಯಕರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ದೇವೇಗೌಡರು ಸಹ ಇವತ್ತು ನಮ್ಮ ಜೊತೆ ಕೈಗೊಳಿಸಿದ್ದಾರೆ. ಇವತ್ತು ಶ್ರೀಮಂತ ನಮ್ಮ ಜೊತೆ ಕೈಗೊಳಿಸಿದೆ. ಜನಶಕ್ತಿ ಪವನ್ ಕಲ್ಯಾಣ್ ಪಕ್ಷ ನಮ್ಮ ಜೊತೆ ಕೈಗೊಳಿಸಿದೆ. ಅನೇಕ ಪಕ್ಷಗಳು ನರೇಂದ್ರ ಮೋದಿ ಅವರ ಜೊತೆಗೆ ಕೈಗೊಳಿಸಿರೋದ್ರಿಂದ ಹೋದ್ಸರಿ ನಾವು 353 ಮಾಡಿದ್ವಿ. ಈ ಸರಿ 400 ಪಾಲಿಲ್ಲ. ಎಲ್ಲರೂ ಕಲಿತು ಮಾತನಾಡಬೇಕಾಗಿದೆ. ವಿಶೇಷವಾಗಿ ನೀರಾವರಿ ನಮ್ಮ ಜಿಲ್ಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಕೊಟ್ಟಂತ ಕಾಣಿಕೆಯಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಳ್ಳೆಯ ಕಾಲುವಿಗೆ ಇವತ್ತು ನಮ್ಮ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿ ಅವರು ಆ ಒಂದು ಪ್ರಧಾನಮಂತ್ರಿ ನಿರ್ಮಿಸಿದ ಯೋಜನೆ ಹಾಗೂ ಈ ಯೋಜನೆಯಲ್ಲಿ ಸುಮಾರು 3,800 ಕೋಟಿ ಕೊಟ್ಟಿದ್ದಾರೆ. ಅನೇಕ ಅಭಿವೃದ್ಧಿ ಪರವಾದಂಥ ಕೆಲಸಗಳು ರೈತರಾಗಿ ಅದರಿಂದ ಹೆಚ್ಚಿನ ಸಮಯ ತೆಗೆದುಕೊಳ್ಳಲಾಗಿದೆ. ನಮಗೆಲ್ಲ ಗೊತ್ತಿದ್ದಂಗೆ ಈ ಚುನಾವಣೆ ಬಹಳ ಮುಖ್ಯವಾಗಿದ್ದರಿಂದ ಪ್ರತಿಯೊಬ್ಬರೂ ಸಹ ನಾನು ವಿನಂತಿ ಮಾಡಿಕೊಂಡಿದ್ದೆ. ನಾನು ಮುಂದಿನ ಸಾರಿ ಇನ್ನೊಬ್ಬ ಯುವಕರಿಗೆ ಅವಕಾಶವನ್ನು ಮಾಡಿಕೊಡಬೇಕಂತ ಹೇಳಿ ನಾನು ಆಗಲೇ ನಿಶ್ಚಯ ಮಾಡಿದ್ದೇನೆ. ಆದ್ದರಿಂದ ಈ ಒಂದು ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ. ಅವಿನ್ನ ಮುಂದಿನ ಅವಧಿಯಿಂದ 3-4 ವರ್ಷಗಳಲ್ಲಿ ಈ ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಆ ರೈಲ್ವೆ ಯೋಜನೆ ಇರ್ಬೋದು, ರಸ್ತೆಗಳು ಇರ್ಬೋದು, ಇತರ ಕೆಲಸಗಳು ಕೇವಲ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಆಗ್ತದೆ ಅನ್ನೋ ಭರವಸೆಯಿಂದ ಇವತ್ತು ಸಹ ನಾನು ಸ್ಪರ್ಧೆ ಮಾಡಿದ್ದೀನಿ. ನಾನು ಯಾವುದೇ ಸಣ್ಣ ಪುಟ್ಟ ತಪ್ಪುಗಳಿದ್ರೂ ಸಹ ತಾವೆಲ್ಲರೂ ಒಟ್ಟಿಗೆ ಹಾಕೊಂಡು ಇದೊಂದ್ಸರಿ ನನಗೆ ಮೋದಿಯವರ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಸಂಸದರಾಗಿ ಕೆಲಸ ಮಾಡತಕ್ಕಂಥ ಅವಕಾಶ ತಾವೆಲ್ಲರೂ ಕೊಡಬೇಕಂತ ಹೇಳಿ ಕಳಕಳಿಯ ಮನವಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ನಡೆಸಿ ನಮ್ಮೆಲ್ಲರೂ ಸಹಕಾರ ಆಶೀರ್ವಾದ ಇದೇ ರೀತಿಯಲ್ಲಿ ಬರ್ತಕ್ಕಂಥ 7ನೇ ತಾರೀಕು ದಿವಸ ಹೆಚ್ಚಿನ ರೀತಿಯಲ್ಲಿ ಬೂತ್ ಮಟ್ಟದಲ್ಲಿ ತಾವೆಲ್ಲರೂ ಭಾಗವಹಿಸಿ ಕಮಲದ ಗುರುತಿಗೆ ಮತದಾನ ಮಾಡತಕ್ಕಂಥ ಕೆಲಸನ ಎರಡೂ ಪಕ್ಷದವರು. ವೇದಿಕೆಯಲ್ಲಿ ಮಹಾಂತೇಶ್ ಪಾಟೀಲ್ ಅತ್ನೂರು, ಮಾಜಿ ಶಾಸಕ ತಿಪ್ಪರಾಜ್ ಹವಲ್ದಾರ್, ಎ ಪಾಪಾರೆಡ್ಡಿ, ರಾಜ ವೆಂಕಟಪ್ಪ ನಾಯಕ್, ಗಂಗಾಧರ್ ನಾಯಕ್, ಜೆ ಶರಣಪ್ಪ ಗೌಡ, ಕೆಎಂ ಪಾಟೀಲ್, ಶರಣಮ್ಮ, ಕಾಮರೆಡ್ಡಿ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಪದಾಧಿಕಾರಿಗಳು, ಪಕ್ಷದ ಮುಖಂಡರುಗಳು ಇದ್ದರು. ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಅವರು ಬೃಹತ್ ಮೆರವಣಿಗೆ ಮೂಲಕ ಡಿಸಿ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಕೆ ಮಾಡಿದರು. ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಅವರು ಬೃಹತ್ ಮೆರವಣಿಗೆ ಮೂಲಕ ಡಿಸಿ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಕೆ ಮಾಡಿದರು. ನಗರದ ಕರ್ನಾಟಕ ಸಂಘದಿಂದ ಆರಂಭವಾದ ಮೆರವಣಿಗೆ ಶೆಟ್ಟಿಬಾವಿ ವೃತ್ತ, ಸರಬ್ ಬಜಾರ್, ತೀನ್ ಖಂದಿಲ್, ಬಟ್ಟೆ ಬಜಾರ್, ಮಹಾವೀರ್ ವೃತ್ತ, ಗಾಂಧಿ ವೃತ್ತ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆಯಿತು. ತೆರೆದ ವಾಹನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಮತ್ತು ಮುಖಂಡರು ಹಾಸೀನರಾಗಿ ಚುನಾವಣೆಯಲ್ಲಿ ಬೆಂಬಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಕಾಂಗ್ರೆಸ್ ಪಕ್ಷದ ಸಾವಿರಾರು ಕಾರ್ಯಕರ್ತರು ಮತ್ತು ಬೆಂಬಲಿಗರು ಅಭ್ಯರ್ಥಿ ಪರ ಜಯಘೋಷ ಮೊಳಗಿಸಿದರು.
ಮೆರವಣಿಗೆ ಉದ್ದೇಶಿಸಿ ಮಾತನಾಡಿದ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿ. ಕುಮಾರ್ ನಾಯಕ್ ಇವರನ್ನು ಭಾರೀ ಅಂತರದಿಂದ ಜಯ ಸಾಧಿಸಲು ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಇಂದಿನಿಂದಲೇ ಕಾರ್ಯಪ್ರವೃತ್ತರಾಗಿ ಜನರನ್ನು ಜಾಗೃತಗೊಳಿಸಬೇಕಾಗಿದೆ. ಜಿಲ್ಲಾಧಿಕಾರಿಯಾಗಿ ಸರ್ಕಾರದ ಅನೇಕ ಹುದ್ದೆಗಳನ್ನು ನಿರ್ವಹಿಸಿರುವ ಜಿ. ಕುಮಾರ್ ನಾಯಕ್ ಪ್ರಾಮಾಣಿಕ ಜನಪರ ಕಾಳಜಿ ಹೊಂದಿದ್ದಾರೆ. ಅವರ ಸೇವಾ ಅನುಭವ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದರು. ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಾವ ದಿಶೆಯಲ್ಲಿ ಜನರಿಗೆ ಆಶ್ವಾಸನೆ ನೀಡಿದೆ, ಆಶ್ವಾಸದಂತೆ ನಾವು 5 ಗ್ಯಾರಂಟಿಗಳನ್ನು 56,000 ಕೋಟಿ ಖರ್ಚು ಮಾಡುವ ಮುಖಾಂತರ ನೇರವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಜಯ್ ಸಿಂಗ್ ಮಾತನಾಡಿ, ದೇಶದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸರ್ವಾಧಿಕಾರತ್ವವನ್ನು ಅಂತ್ಯಗೊಳಿಸಲು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಉತ್ತರಿಸಬೇಕಾಗಿದೆ. ಹಿರಿಯ ಐಎಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುವ ಜಿ. ಕುಮಾರ್ ನಾಯಕ್ ಇವರನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಲು ಜನರು ಆಶೀರ್ವದಿಸಬೇಕೆಂದರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು, ಈ ಒಂದು ಪ್ರಚಾರದಲ್ಲಿ ಸಕ್ರಿಯವಾಗಿ ಅವರು ಭಾಗಿಯಾಗ್ತಾ ಇದ್ರು. ಈ ಒಂದು ಚುನಾವಣೆ ನಿಮ್ಮೆಲ್ಲರ ಒಂದು ಪ್ರತಿಷ್ಠೆ ಇರ್ತಕ್ಕಂಥ ಒಂದು ಚುನಾವಣೆ. ನಮ್ಮ ತಂದೆಯವರು ಹೇಳ್ತಾ ಇದ್ರು ಯಾವಾಗ ಕೂಡ, ರಥ್ ಹೌಸ್ಲಾ वो मंजर भी आएगा, प्यासे के पास चलकर समंदर भी आएगा, थक कर न गए मंजिल के मुसाफिर, मंजिल भी मिलेगी और जीने का मजा भी आएगा. ಈ ಒಂದು ಚುನಾವಣೆ ಬಹಳ ಮಹತ್ವವಾದ ಒಂದು ಚುನಾವಣೆ. ಎಲ್ಲರೂ ಇವತ್ತು ಮೋದಿ ಅವರು ಹೇಳ್ತಕ್ಕಂಥ ಒಂದು ಸತ್ಯ ಮತ್ತು ಅಸತ್ಯ ನಡುವೆ ಇರ್ತಕ್ಕಂಥ ಚುನಾವಣೆ, ಧರ್ಮ ಮತ್ತು ಅಧರ್ಮ ನಡುವೆ ಇರ್ತಕ್ಕಂಥ ಒಂದು ಚುನಾವಣೆ. ಬಡವರ, ಕೂಲಿ ಕಾರ್ಮಿಕರ, ಹಿಂದುಳಿದ ವರ್ಗದವರ, ಅವರ ನಡುವೆ ಹಾಗೂ ಶ್ರೀಮಂತರ, ಅದಾನಿ, ಅಂಬಾನಿ, ಮೆಹುಲ್ ಚೋಕ್ಸಿ, ನೀರವ್ ಮೋದಿ. ಕಾಂಗ್ರೆಸ್ ಅಭ್ಯರ್ಥಿ ಜಿ. ಕುಮಾರ್ ನಾಯಕ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲು ಅವಕಾಶ ನೀಡಿದ್ದು ಚುನಾವಣೆಯಲ್ಲಿ ಮತ ನೀಡುವ ಮೂಲಕ ಕ್ಷೇತ್ರದ ಜನರ ಸೇವೆಗೆ ಅವಕಾಶ ಕಲ್ಪಿಸಬೇಕೆಂದರು. ಅವರು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ನಿಲ್ಲಿಸುವಾಗ ಆಯ್ಕೆಯನ್ನು ಉತ್ತಮವಾಗಿ ಮಾಡಿದೆ ಅನ್ನೋ ಮಾತನ್ನು ಅವರ ಆಡೋದನ್ನು ನಾನು ಕೇಳಿದ್ದೀನಿ. ಅದರಿಂದ ನನಗೆ ಬಹಳ ಸಂತೋಷವಾಗಿದೆ. ಹೃತ್ಪೂರ್ವಕವಾಗಿ ನಾನು ಮುಂದಿನ 10-15 ದಿವಸಗಳ ಕಾಲ ಏನು ಉಮೇದುವಾರಿಕೆ ಇದೆ ಅದನ್ನು ಸಮರ್ಥಿಸಿಕೊಳ್ಳಕ್ಕೆ ಎಲ್ಲ ಶ್ರಮವನ್ನು ಹಾಕ್ತೀನಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ನಿನ್ನೆ 2 ನಾಮಿನೇಷನ್ ಪತ್ರ ಕೊಟ್ಟಿತ್ತು. ಇವತ್ತು ಶುಭ ಗಳಿಗೆಯೊಳಗೆ ವಿಶೇಷವಾದಂಥ ನಾಮಪತ್ರಿಕೆ ಸಲುವಾಗಿ ಏನು ಮೆರವಣಿಗೆ ಆಗಿತ್ತು ಅದರ ಜೊತೆಗೆ ಬಂದು ಇವತ್ತಿನ ದಿವಸ ಸನ್ಮಾನ್ಯ ಸಚಿವರುಗಳ ಜೊತೆ ಬಂದು ಇವತ್ತಿನ ದಿವಸ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. 2 ನಾಮಪತ್ರ ಸೆಟ್ ಇವತ್ತು ಕೊಟ್ಟಿರುವಂಥದ್ದು. ನನ್ನ ಜೊತೆ ಶ್ರೀಯುತ ಎನ್.ಎಸ್. ಬೋಸರಾಜ್ರವರು, ಶ್ರೀಯುತ ಶರಣಬಸಪ್ಪ ದರ್ಶನಾಪುರ ಅವರು, ನಮ್ಮ ಶ್ರೀಯುತ ವಸಂತ್ ಕುಮಾರ್ ಅವರು, ನಮ್ಮ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಶ್ರೀಯುತ ಬಸವನಗೌಡ ದದ್ದಲ್ರವರು, ಮಾನವೀಯ ಶಾಸಕರಾದಂಥ ಶ್ರೀಯುತ ಹಂಪನಗೌಡ ಸಾವ್ಕಾರವರು, ಹಂಪಯ್ಯ ನಾಯಕರವರು, ಶರಣಗೌಡ ಬಯ್ಯಾಪುರ ಅವರು, ಜಿಲ್ಲಾಧ್ಯಕ್ಷರು ಶ್ರೀಯುತ ಬಸವರಾಜ್ ಪಾಟೀಲ್ ಇಟಗಿ ಅವರು, ಹಾಗೂ ಸುರಪುರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ರಾಜಾ ವೇಣುಗೋಪಾಲ್ ನಾಯ್ಕರವರು, ಇವರೆಲ್ಲರೂ ಬಂದು ಇವತ್ತಿನ ದಿವಸ ಯಾದಗಿರಿಯ ಶಾಸಕರಾದ ಶ್ರೀಯುತ ಚೆನ್ನಾರೆಡ್ಡಿ ಅವರು ಎಲ್ಲರೂ ಬಂದು ಇವತ್ತಿನ ದಿವಸ ತಮ್ಮ ಹೃತ್ಪೂರ್ವಕವಾದಂಥ ಬೆಂಬಲವನ್ನು ಸೂಚಿಸಿರೋದನ್ನು ನೋಡ್ತಾ ಇದ್ದೇವೆ. ತುರುಸಿನ ಪ್ರಚಾರ ನಡೆಸಿದ್ರಿ, ಜನಸ್ಪಂದನೆ ಹೇಗಿದೆ? ತಾವೇ ನೋಡ್ತಾ ಇರೋ ಹಾಗೆ ಜನಸ್ಪಂದನೆ ಅಭೂತಪೂರ್ವವಾಗಿದೆ. ನಾವು ನಿರೀಕ್ಷೆಗೂ ಮೀರಿ ಜನ ತಮ್ಮ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ನಿಜವಾಗಿಯೂ ನಮಗೆ ಒಳ್ಳೆಯ ಹುಮ್ಮಸ್ಸನ್ನು ತಂದುಕೊಟ್ಟಿದೆ. ಮೆರವಣಿಗೆಯಲ್ಲಿ ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನಾಪುರ್, ಶಾಸಕರಾದ ಬಸನಗೌಡ ದದ್ದಲ್, ಹಂಪಯ್ಯ ನಾಯಕ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಸಂತ್ ಕುಮಾರ್, ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಪಾಟೀಲ್ ಬಯ್ಯಾಪುರ್, ಸುರಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಾ ವೇಣುಗೋಪಾಲ್ ನಾಯಕ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಕೆಪಿಸಿಸಿ ಕಾರ್ಯದರ್ಶಿ ಕೆಶಾಂತಪ್ಪ, ರಾಮಣ್ಣ ಇರಬಗೇರ, ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್, ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ, ಸ್ಟಾರ್ ಪ್ರಚಾರ ಅಂಬಣ್ಣ ಆರೋಲಿ, ಶೀಲಾ ಕುಮಾರ್ ನಾಯಕ್ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದರು. ಬಿಜೆಪಿ ಪಕ್ಷದಲ್ಲಿ ಯಾವುದೇ ಗೊಂದಲಗಳಿಲ್ಲ. ಸಜ್ಜನ ರಾಜಕಾರಣಿಯಾಗಿರುವ ಅಮರೇಶ್ವರ್ ನಾಯಕ್ ಅವರ ಗೆಲುವಿಗೆ ಜನತೆ ಬೆಂಬಲವಿದೆ ಎಂದು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದರು. ಬಿಜೆಪಿ ಪಕ್ಷದಲ್ಲಿ ಯಾವುದೇ ಗೊಂದಲಗಳು ಇಲ್ಲ. ಸಜ್ಜನ ರಾಜಕಾರಣಿಯಾಗಿರುವ ಅಮರೇಶ್ವರ್ ನಾಯಕ್ ಗೆಲುವಿಗೆ ಜನತೆ ಬೆಂಬಲವಿದೆ ಎಂದು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದರು. ನಾಮಪತ್ರ ಸಲ್ಲಿಕೆಯ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಜನತೆ ಸಂಕಲ್ಪ ಮಾಡಿದ್ದಾರೆ. ರಾಜ್ಯದ ಎಲ್ಲಾ ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಜನತೆ ಆಶೀರ್ವಾದ ಮಾಡಲಿದ್ದಾರೆ ಎಂದರು.
ಕೊಪ್ಪಳದ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆಯಿಂದ ಬಿಜೆಪಿ ಪಕ್ಷಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ಅವರ ಹಿಂದೆ ಇರುವ ಕೆಲ ಕಾರ್ಯಕರ್ತರು ಹೋಗಿರಬಹುದು, ಆದರೆ ಪಕ್ಷಕ್ಕೆ ಜನರ ಬೆಂಬಲವಿದೆ ಎಂದರು. ನೋಡಿ, ಇವತ್ತು ಶ್ರೀರಾಮಚಂದ್ರನೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾನೆ. ಯಾಕೆಂತಂದ್ರೆ ಇವತ್ತು ನಮ್ಮ ಆಧ್ಯಾತ್ಮಿಕವಾಗಿ ಭಾರತೀಯ ಒಂದು ಸಂಸ್ಕೃತಿ ಬಗ್ಗೆ ಇಡೀ ವಿಶ್ವಗುರು ಅನ್ನೋಂಥ ಖ್ಯಾತಿಗೆ ಇಡೀ ವಿಶ್ವದಲ್ಲೇ ಅದನ್ನ ಟೈಟಲ್ ವಿಶ್ವಗುರು ಅನ್ನೋಂಥ ಟೈಟಲ್ನ ಮೋದಿ ಅವರು ಎಲ್ಲಿ ಹೇಳ್ಕೊಂಡಿಲ್ಲ. ಇಡೀ ವಿಶ್ವನೇ ನಮ್ಮ ಭಾರತ ವಿಶ್ವಗುರು ಅನ್ನೋಂಥ ಒಂದು ಖ್ಯಾತಿಗೆ ಈಗಾಗಲೇ ಒಳಪಟ್ಟಿದೆ ಅಂತಂದ್ರೆ ಅದರ ಕೀರ್ತಿ ಸನ್ಮಾನ್ಯ ಮೋದಿಜಿ ಅವ್ರದ್ದು. ಹಾಗಾಗಿ ಇವತ್ತು 500 ವರ್ಷಗಳ ಇವತ್ತು ನಮ್ಮ ಭಾರತೀಯರ ಕನಸನ್ನು ನನಸು ಮಾಡಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರ ದೇವಸ್ಥಾನ ಕಟ್ಟಿರುವಂಥ ಇವತ್ತು ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಹಾಗಾಗಿ ಇವತ್ತು ಜೈ ಶ್ರೀರಾಮನವ್ರ ಮೇಲೆ ಅವರು ಕೇಸ್ ಆಗ್ತಾ ಇದ್ದಾರೆ ಅಂದರೆ ಅದಕ್ಕೆ ಉತ್ತರ ಇಡೀ ನಮ್ಮ ಭಾರತ ದೇಶದ ಜನರು ಮತ್ತು ನಮ್ಮ ಕನ್ನಡ ನಾಡಿನ ಎಲ್ಲ ಜನರು ಕೂಡ ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ, ಕೇವಲ ಒಬ್ಬ ಜನಾರ್ದನ್ ರೆಡ್ಡಿಗೆಲ್ಲ ಇಡೀ ರಾಯಚೂರು ಮತದಾರರೆಲ್ಲರಿಗೂ ಕೂಡ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಒಳ್ಳೆ ಸೌಮ್ಯ ಸ್ವಭಾವ, ಸಜ್ಜನ ವ್ಯಕ್ತಿಗಳಂತ ನಿಮಗೆ ಗೊತ್ತು, ಇಲ್ಲಿರುವಂಥ ಪತ್ರಕರ್ತರಿಗೆ ಗೊತ್ತು. ಹಾಗಾಗಿ ಜನರು ಈಗಾಗಲೇ ಅವ್ರ ಪರವಾಗಿದ್ದಾರೆ, ಅವರು ಗೆಲ್ಲೋದು ನಿಶ್ಚಿತ. ಸಣ್ಣ ಪುಟ್ಟ ಕೆಲವೊಂದು ಗೊಂದಲಗಳು ಅವರು ಆಪೋಸಿಷನ್ ಆಗಿ ನಾಮಿನೇಷನ್ ಹಾಕಿದ್ದಾರೆ ಅಂತಲ್ಲ, ಅದಕ್ಕೆ ನಿಮಗೆ ನಾಳೆ ನಾಡಿದ್ರಲ್ಲಿ ಅದಕ್ಕೆ ಸಂಬಂಧಪಟ್ಟು ಉತ್ತರ ಸಿಗುತ್ತೆ. ಆ ಥರ ಗೊಂದಲಗಳು ಏನೂ ಇಲ್ಲ. ರಾಜಾ ಅಮರೇಶ್ವರ್ ನಾಯ್ಕ್ ಗೆಲುವಿಗೆ JDS ಪಕ್ಷದ ನಮ್ಮ ಹಿರಿಯರಾದ ನಾಡಗೌಡರು, ನಮ್ಮ ನೇಮರಾಜ್ ನಾಯ್ಕ್ ಅವರು ಮತ್ತು ಎಲ್ಲರೂ ಅಂದರೆ ಇವತ್ತು ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಅವ್ರ ಗೆಲುವಿಗೆ ದೊಡ್ಡ ಪ್ರಮಾಣದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ದೇವೇಗೌಡರು ಮೊನ್ನೆ ಮೈಸೂರಲ್ಲಿ ನಡೆದಿರುವಂಥ ಒಂದು ಅತ್ಯಂತ ಅದ್ಭುತವಾದ ಒಂದು ಸಾರ್ವಜನಿಕ ಸಭೆಯಲ್ಲಿ ದೇವೇಗೌಡರು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಕೊಟ್ಟಿರುವಂಥ ಒಂದು ಆ ರೆಸ್ಪಾನ್ಸ್ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅವ್ರನ್ನ ರಿಸೀವ್ ಮಾಡ್ಕೊಂಡಿರುವಂಥ ಒಂದು ವಿಧಾನ ಇಡೀ ದೇಶದ ಗೌರವನೇ ಹೆಚ್ಚಿಸುತ್ತೆ. ಯಾಕೆಂದರೆ ಇವತ್ತು ಈಗಾಗಲೇ ಶಿವರಾಜ್ ಸಂಗಡಿಗೆ ಕಪಾಳ ಮೋಕ್ಷ ಮಾಡ್ರಿ ಮೋದಿ ಅಂತ ಕೂಗುವವ್ರಿಗೆ ಅಂತ ಹೇಳಿ ಈಗಾಗಲೇ ನಗೆಪಾಟ್ಲಿಕ್ಕಾಗಿದ್ದಾರೆ. ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ ಅಂತಂದರೆ ಒಂದು ಸಣ್ಣ ಗ್ರಾಮದಲ್ಲಿ ಆದರೂ ಕೂಡ ಒಬ್ಬ ಹಿರಿಯ ಯಜಮಾನರಿಗೆ ಇವತ್ತು ಕಾಲಿಗೆ ನಮಸ್ಕಾರ ಮಾಡಿ ನಾವು ಕೊಡುವಂಥ ಒಂದು ಗೌರವ, ಆ ಸಂಸ್ಕಾರವನ್ನು ಕಾಂಗ್ರೆಸ್ ಪಕ್ಷ ಇವತ್ತು ಶಿವರಾಜ್ ಸಂಗಡಿಗೆಗೆ ಮತ್ತು DK ಶಿವಕುಮಾರ್ಗೆ ಕಲಿಸಿದಂತಿಲ್ಲ. ಮತ್ತು ಆ ಪಕ್ಷದಲ್ಲಿ ಆ ಸಂಸ್ಕೃತಿನೇ ಇಲ್ಲ. ಸೊ ಭಾರತೀಯ ಸಂಸ್ಕೃತಿ ಅಂದರೆ ಭಾರತೀಯ ಜನತಾ ಪಕ್ಷ. ಹಾಗಾಗಿ ಅವರು ಹೇಳಿಕೆ ಅವ್ರಿಗೆ ಮುಳುವಾಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅದು ಏನೂ ಪರಿಣಾಮ ಆಗಿಲ್ಲಮ್ಮ. ಕರಡಿ ಸಂಗಣ್ಣ ಅವ್ರ ಕುಟುಂಬ ಸದಸ್ಯರು, ಅವ್ರಿಗೆ ಆತ್ಮೀಯರೊಂದು 100 ಮಂದಿ ಇದ್ದೇ ಇರ್ತಾರೆ. ಅಷ್ಟು ಬಿಟ್ಟರೆ ನಿನ್ನೆ ಕೊಪ್ಪಳದಲ್ಲಿ ಒಂದು ಸಾರ್ವಜನಿಕ ಸಭೆ ಏನಾಗಿತ್ತು, ಸುಮಾರು ಅಂದರೆ ಒಂದು 40,000 ಕಾರ್ಯಕರ್ತರು ಬೆಳಿಗ್ಗೆಯಿಂದ 6 ಗಂಟೆ ತನಕ ಕೂಡ ವೇದಿಕೆಯಿಂದ ಮುಖಂಡರುಗಳು ಇಳಿದು ಕಾರು ಹತ್ತಾ ಇದ್ರು ಕೂಡ ಆ ಗ್ರೌಂಡನ್ನು ಬಿಡಲಿಕ್ಕೆ ಕಾರ್ಯಕರ್ತರು ರೆಡಿ ಇಲ್ಲ. ಅಷ್ಟು ಹುಮ್ಮಸ್ಸಲ್ಲಿದ್ದಾರೆ. ಸೊ ಅಷ್ಟು ಕಡು ಬಿಸಿಲಲ್ಲಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ 100ಕ್ಕೆ 100 ಅಲ್ಲಿ ಭಾರತೀಯ ಜನತಾ ಪಕ್ಷ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಅಲ್ಲ, 28ಕ್ಕೆ 28 ಅನ್ನೋ ಮಾತೇನಿದೆ ಅದು ಬರೀ ಸುಮ್ಮನೆ ಬಾಯಿ ಮಾತಲ್ಲ, ಅದು ಸತ್ಯ ಆಗುತ್ತೆ. ಬಿಜೆಪಿಯಲ್ಲಿ BV ನಾಯಕ್ ಅವರ ಬಂಡಾಯ ವಿಚಾರವಾಗಿ BV ನಾಯಕ್ ಅವರದ್ದು ಬಂಡಾಯದಲ್ಲಿ ಏಪ್ರಿಲ್ 22ರವರೆಗೆ ನಾಮಪತ್ರ ಹಿಂಪಡೆಯಲು ಸಮಯ ಇದೆ ಎಂದು ರಾಜಾ ಅಮರೇಶ್ವರ್ ನಾಯ್ಕ್ ಅವರು ಹೇಳಿದರು. ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ ಬಳಿಕ ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಬಿಜೆಪಿಯಲ್ಲಿ BV ನಾಯಕ್ ಬಂಡಾಯ ವಿಚಾರವಾಗಿ BV ನಾಯಕ್ ಅವರದು ಬಂಡಾಯವಲ್ಲ, ಏಪ್ರಿಲ್ 22ರವರೆಗೆ ನಾಮಪತ್ರ ಹಿಂಪಡೆಯಲು ಸಮಯ ಇದೆ. ರಾಜ್ಯ ಚುನಾವಣಾ ಉಸ್ತುವಾರಿಗಳೇ ಎಲ್ಲ ನೋಡಿಕೊಳ್ಳುತ್ತಾರೆ. BV ನಾಯಕ್ ಕೈಯಿಂದಲೇ B ಫಾರಂ ನನಗೆ ಕೊಡಿಸಿದ್ದಾರೆ. ಬಿಜೆಪಿ JDS ನಾಯಕರೆಲ್ಲ ಒಟ್ಟಾಗಿ ಇದ್ದೇವೆ, ಹೆಚ್ಚು ಬಹುಮತದಿಂದ ಗೆಲ್ಲುತ್ತೇವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಇಲ್ಲೋರಿ, ಇದನ್ನ ನೀವು ಅವ್ರು ಕೇಳ್ಬೇಕು, ನಾನು ಕೇಳ್ಬೇಕು. ನಾನು ಏನಾಗಿದೆ ಎಂತದ್ದು ಇದಾಗಿದೆ ಅಲ್ಲೆಲ್ಲ ಬಂಡೆ ಎಲ್ಲ ಇನ್ನ ನೋಡ್ರಿ, ಇನ್ನ ನಾಳೆ ನಾಮಿನೇಷನ್ ಲಾಸ್ಟ್ ಡೇ, ವಿತ್ಡ್ರಾ ಇನ್ನ ಟೈಮ್ ಇದೆ. ಇದೆಲ್ಲ ವರಿಷ್ಠರೇ ಯಾರು ರಾಜ್ಯದ ಉಸ್ತುವಾರಿಗಳೇ ಬಂದು ಹೇಳ್ಯಾರ. ಮುಂದೆ ಏನೇನು ನಡೆದ್ರು ಎಲ್ಲರೂ ಅದು ಉಸ್ತುವಾರಿಗಳು ಅದಕ್ಕೆ ತಕ್ಕಂತ ಸೂಚನೆಯನ್ನು ಕೊಡ್ತಾರ. ಈಗಾಗಲೇ ಹಿರಿಯರು ಹೇಳಿದಂತೆ ಯಾವ ಬಂಡಾಯ ಇಲ್ಲ, ಏನಿಲ್ಲ. ಎರಡೂ ಪಕ್ಷಗಳು BJP ಹಾಗೂ JDS ನಾವು ಸಮನ್ವಯದಿಂದ ಹೆಚ್ಚಿನ ಬಹುಮತದಿಂದ ಆರಿಸಿ ಬರ್ತಕ್ಕಂಥ ಕೆಲಸ ನಾವೆಲ್ಲರೂ ಕಲ್ತು ಮಾಡ್ತೀವಿ. ನೋಡಿ, ಇದು 13ನೇ ತಾರೀಕು ನಮ್ಮೆಲ್ಲ ರಾಜ್ಯದ ಉಸ್ತುವಾರಿಗಳಾದಂಥ ದಿಲ್ಲಿಯಿಂದ ಬಂದಿರತಕ್ಕಂಥ ಡಾಕ್ಟರ್ ರಾಧಾ ಮೋಹನ್ ಜಿ ಅವರು ಒಂದು ಸಭೆಯನ್ನು ಮಾಡಿ ಸ್ಪಷ್ಟವಾಗಿ ತಾವೆಲ್ಲರೂ ಸಹ ಇದ್ರೆ ಅವತ್ತು ಇಲ್ಲ ವರಿಷ್ಠರ ತೀರ್ಮಾನ ಆಗಿದೆ. ಆ ತೀರ್ಮಾನದಂತೆ ರಾಜಾ ಅಮರೇಶ್ ನಾಯ್ಕರು ರಾಯಚೂರಿನ ಈ ಒಂದು ಪರಿಶಿಷ್ಟ ಪಂಗಡದ ಇದಕ್ಕೆ BJP ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ ಅಂಥೇಳಿ ತಮ್ಮೆಲ್ಲರ ಎದುರಿಗೆ ಆ ಒಂದು B ಫಾರ್ಮನ್ನು ಸಹ BV ನಾಯಕರ ಕಡೆಯಿಂದ ನಮಗೆ ಕೊಡಿಸಿ, ಇಲ್ಲ ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾರಂತ ಅವರು ಏನು ಇನ್ಚಾರ್ಜ್ ಇದ್ದಾರೆ
ರಾಜ್ಯದ ವರಿಷ್ಠರು ಅವರೇ ಸಹ ಎಲ್ಲರನ್ನ ಒಂದುಗೂಡಿಸಿ ಎಲ್ಲರನ್ನ ಒಗ್ಗಟ್ಟಾಗಿ ಮಾಡಿ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು 18ನೇ ತಾರೀಕು ಎಲ್ಲರೂ ಕಲಿತು ಬಂದು ಇಲ್ಲಿ ನಾಮಿನೇಷನ್ ಮಾಡಿದ್ದೆ. 18ನೇ ತಾರೀಕಿನ ದಿವಸ ಎಲ್ಲ ನಮ್ಮ ಮುಖಂಡರು ಅವ್ರದ್ದೆಲ್ಲರ ಜೊತೆಗೆ ಸೇರಿ BJP ಹಾಗೂ JDS ಪಕ್ಷದ ಎಲ್ಲ ಮುಖಂಡರ ಜೊತೆಗೆ ಒಡಗೂಡಿ ನಾವು ನಾಮಿನೇಷನ್ ಮಾಡ್ತೀವಿ ಅಂತ ಈಗಾಗಲೇ ಬಹು ಹಿಂದೆನೇ ನಾನು ಹೇಳಿದ್ದೆ. ಮತ್ತು ಅದನ್ನು ನಾವು ನಾಮಿನೇಷನ್ ಮಾಡೋಕ್ಕಿಂತ ಮೊದಲೇ ನಾನು ಏನು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅಣ್ಣವ್ರಿಗೂ ಪರ್ಸನಲಾಗಿ ಭೇಟಿಯಾಗಿ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಅದೇ ರೀತಿ JDSನ ವರಿಷ್ಠರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅಣ್ಣವ್ರಿಗೂ ನಾನು ಪರ್ಸನಲಿ ಭೇಟಿಯಾಗಿದ್ದೆ. ಈಗ ಎಲ್ಲ ಕಡೆ ಚುನಾವಣೆ ನಾಮಿನೇಷನ್ಸು ಈ ಲಾಸ್ಟ್ ಡೇ ಬಂದಿರೋದ್ರಿಂದ ಕೆಲವೊಂದು ಪ್ರಮುಖರು ಈ ಸಂದರ್ಭದಲ್ಲಿ ಬರೋಕ್ಕಾಗದೇ ಇದ್ದರೂ ಸಹ ಫಸ್ಟ್ ಅಂತ ನಾವು ಮುಗಿದ ನಂತರ BJP ಹಾಗೂ JDS ಪಕ್ಷದ ಎಲ್ಲ ಮುಖಂಡರು ವರಿಷ್ಠರು ಬರ್ತಾ ಇದ್ದಾರೆ. ಇವತ್ತು ಸಹ ನಾವು ನಮ್ಮ ಅಣ್ಣವರಾದ ಜನಾರ್ದನ ಅಣ್ಣವರು, ಶ್ರೀಮಾನ್ ನಾಡಗೌಡರು, ಶ್ರೀಮಾನ್ ನಮ್ಮ ನಾರಾಯಣ ಸ್ವಾಮಿ ಅವರು ಮತ್ತು ನಮ್ಮ ನೇಮರಾಜ ನಾಯಕರು, ಇನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ವಿರೂಪಾಕ್ಷ ಅವರು ಎಲ್ಲ JDS ಹಾಗೂ BJPಯ ಎಲ್ಲರೂ ಸೇರಿ ಸಮನ್ವಯದಿಂದ ಇವತ್ತು ನಾಮಿನೇಷನ್ ಅನ್ನು ನಾವು ಮಾಡಿದ್ವಿ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ, ಮಾಜಿ MLC ಛಲವಾದಿ ನಾರಾಯಣಸ್ವಾಮಿ ಹಾಗೂ JDS ಪ್ರಮುಖರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall. ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್,
ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕ ರಸ್ತೆ, ಬಳ್ಳಾರಿ. ಬನ್ನಿ, ಬಳ್ಳಾರಿಯಲ್ಲಿ ನೀವೆಂದೂ ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಬಳ್ಳಾರಿ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿ ಚಿಕ್ಕ ಮಕ್ಕಳಿಂದ ವಯಸ್ಕರವರೆಗೆ 14 ವಿವಿಧ ಬಗೆಯ ರೈಡ್ಗಳು, ಟಿಲ್ಟಿಂಗ್ ಬಕೆಟ್, ಪ್ಲೇ ಪೆನ್, ರೈನ್ ಡ್ಯಾನ್ಸ್, ಪೆಂಡುಲಮ್, ಸ್ಪೀಡ್ ರೈಡ್, ಮಲ್ಟಿಲೈನ್, ಸ್ಪೈರಲ್ ಓಪನ್ ಅಂಡ್ ಕ್ಲೋಸ್, ರೋಪ್ ಅಂಡ್ ರೈಡ್ ಗೇಮ್ಗಳು ಮತ್ತು ಚಿಕ್ಕ ಮಕ್ಕಳಿಗಾಗಿ ಹಾಗೂ ಮಹಿಳೆಯರಿಗಾಗಿ ಪ್ರತ್ಯೇಕ ಸ್ವಿಮ್ಮಿಂಗ್ ಪೂಲ್ಗಳು ಇರುತ್ತವೆ. ಫಿಲ್ಟರ್ ಮಾಡಿದ ನೀರನ್ನು ಮಾತ್ರ ಉಪಯೋಗಿಸಲಾಗುತ್ತದೆ. ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ಸ್, ಲಾಕರ್ ಮತ್ತು ಪ್ಯೂರ್ ವೆಜಿಟೇರಿಯನ್ ಫುಡ್ ಸೌಲಭ್ಯವಿರುತ್ತದೆ. ಹುಟ್ಟುಹಬ್ಬ, ಕಂಪನಿಗಳ ಮೀಟಿಂಗ್ಗಳಿಗಾಗಿ, ಇನ್ನಿತರ ಕಾರ್ಯಕ್ರಮಗಳಿಗೆ 500ಕ್ಕೂ ಹೆಚ್ಚು ಜನರ ಸಾಮರ್ಥ್ಯದ ಫಂಕ್ಷನ್ ಹಾಲ್, ವಾಹನಗಳ ನಿಲುಗಡೆಗಾಗಿ ವಿಶಾಲವಾದ ಸ್ಥಳ ಇರುತ್ತದೆ. ಪ್ರತಿದಿನ 10:30ರಿಂದ ಸಂಜೆ 5 ಗಂಟೆಯವರೆಗೆ. ಹಿಂದೆ ಭೇಟಿ ನೀಡಿ. ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕ ರಸ್ತೆ, ಬಳ್ಳಾರಿ. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಚಾಲುಕ್ಯ ಟ್ಯುಟೋರಿಯಲ್ಸ್, ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್.
ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ ನವೋದಯ ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 ಇಯರ್ ಕಿಡ್ಸ್. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಮುಂಚೆ ಕೆಟ್ಟ ಭಾಷೆ ಬಳಸುತ್ತಿರಲಿಲ್ಲ. ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಸಹವಾಸ ದೋಷದಿಂದ ಕೆಟ್ಟ ಭಾಷೆ ಬಳಸುತ್ತಿರುವ ಪ್ರವೃತ್ತಿಗೆ ಗುರಿಯಾಗಿದ್ದಾರೆ ಎಂದು ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಟೀಕಿಸಿದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಮುಂಚೆ ಕೆಟ್ಟ ಭಾಷೆ ಬಳಸುತ್ತಿರಲಿಲ್ಲ. ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಸಹವಾಸ ದೋಷದಿಂದ ಕೆಟ್ಟ ಭಾಷೆ ಬಳಸುವ ಪ್ರವೃತ್ತಿಗೆ ಗುರಿಯಾಗಿದ್ದಾರೆ ಎಂದು ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಟೀಕಿಸಿದರು. ಅವರು ಇಂದು ನಗರದಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಾಂಗ್ರೆಸ್ ಪಕ್ಷವು ದಲಿತರಿಗೆ ಸ್ಥಾನಮಾನ ನೀಡುವ ಉದ್ದೇಶ ಇದ್ದರೆ ಮೊದಲು ರಾಜ್ಯದಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬಹುದಾಗಿತ್ತು, ಆದರೆ ಮಾಡಲಿಲ್ಲ. ದಲಿತ ನಾಯಕರನ್ನು ಪ್ರಧಾನಮಂತ್ರಿ ಮಾಡುತ್ತೇವೆ ಎಂಬುದು ಕೇವಲ ಚುನಾವಣೆಗೆ ಗಿಮಿಕ್ ಎಂದರು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಐಸಿಸಿ ಅಧ್ಯಕ್ಷ ಸ್ಥಾನ ನೀಡಿರುವುದು ಯಾವುದೇ ಘನತೆಯಲ್ಲ, ಎಐಸಿಸಿ ಕಚೇರಿ ನಿರ್ವಹಣೆಗೆ ನಿಯುಕ್ತಿಗೊಳಿಸಿದಂತಾಗಿದೆ. ಈ ರೀತಿಯ ಗಿಮಿಕ್ಗಳಿಗೆ ಜನ ಯಾವುದೇ ಗಮನ ನೀಡುವುದಿಲ್ಲ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸುಳ್ಳುಗಾರ ಎಂದ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಪ್ರತಿಕ್ರಿಯಿಸಿದ ಅವರು, ಇಂತಹ ಹೇಳಿಕೆಗಳಿಗೆ ಜನ ಚುನಾವಣೆಯಲ್ಲಿ ಉತ್ತರ ನೀಡಲಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಚಲನಚಿತ್ರ ನಟರು ಪ್ರಚಾರ ತೆರಳಿದರೂ ಮೈತ್ರಿ ಅಭ್ಯರ್ಥಿ ಮೇಲೆ ಪರಿಣಾಮ ಬೀರುವುದಿಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ ಅವರು ಗೆಲ್ಲುತ್ತಾರೆ. ಸ್ಟಾರ್ ಚಂದ್ರು ಸ್ಟಾರ್ ಇಲ್ಲದ ಚಂದ್ರು ಆಗಿದ್ದಾರೆ ಎಂದು ಲೇವಡಿ ಮಾಡಿದರು. ಸ್ಟಾರ್ ಚಂದ್ರು ಸ್ಟಾರ್ ಇಲ್ಲದ ಚಂದ್ರು ಆಗಿದ್ದಾರೆ ಎಂದು ಲೇವಡಿ ಮಾಡಿದರು. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ 10 ವರ್ಷಗಳ ಸಾಧನೆಗೆ ಜನತೆ ಮನ್ನಣೆ ನೀಡಲಿದ್ದು, ಬಿಜೆಪಿ ಪಕ್ಷವು ಮತ್ತೆ ಅಧಿಕಾರಕ್ಕೆ ಬರಲಿದೆ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಅವರು ತೀರ್ಕೊಂಡಾಗ ಡೆಲ್ಲಿಯಲ್ಲಿ ಇವರಿಗೆಲ್ಲ ನೆಹರುಗೆ 55 ಎಕರೆ ಸಮಾಧಿಗೆ ಜಾಗ ಕೊಟ್ಟಿದ್ದಾರೆ. ಇಂದಿರಾ ಗಾಂಧಿಗೆ 35 ಎಕರೆ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ತೀರ್ಕೊಂಡ ರಾಜೀವ್ ಗಾಂಧಿಗೆ 15 ಎಕರೆ ಕೊಟ್ಟಿದ್ದಾರೆ. ಸಂವಿಧಾನ ಬರೆದ ಅಂಬೇಡ್ಕರ್ ಅವರಿಗೆ ಏನಪ್ಪ ಅಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಜಾಗ ಕೊಡಲಿಕ್ಕೆ ನಿಮಗೆ ಯೋಗ್ಯತೆ ಇರಲಿಲ್ವಾ ಕಾಂಗ್ರೆಸ್ಗೆ? ಅವ್ರನ್ನ ತಗೊಂಡೋಗಿ ನೀವು ಎಲ್ಲಿ ಮಣ್ಣು ಇದು ಮಾಡಿದ್ದು, ಕೊನೆಯಲ್ಲಿ ಅಂತ್ಯಕ್ರಿಯೆ ಮಾಡಿದ್ದು ಬಾಂಬೆನಲ್ಲಿ ಸಮುದ್ರ ತೀರದಲ್ಲಿ ಅಂತ್ಯ ಸಂಸ್ಕಾರ ಯಾವ ಹೆಣಗಳನ್ನು ಮಾಡೋದು? ಅನಾಥ ಶವಗಳನ್ನು. ಅಂಥ ಪರಿಸ್ಥಿತಿಗೆ ಅವರನ್ನು ನೀವು ದೂಡಿದ್ರಿ. ಆದರೂ ಕೂಡ ಇವತ್ತು ಕೋಟಿ ಜನ ಹೋಗ್ತಾರೆ ಅವ್ರನ್ನ ನೋಡಲಿಕ್ಕೆ. ನೀವೇನಾದರೂ ಅಲ್ಲಿ ಕೊಟ್ಟಿದ್ದಿದ್ರೆ ಡೆಲ್ಲಿನಲ್ಲಿ ಅವರ ಸಮಾಧಿ ನೋಡೋಕೆ ಒಂದು 10 ಕೋಟಿ ಜನ ಬಂದರೆ ನಿಮ್ಮ ಸಮಾಧಿಗೆ ನಾಯಿ ನರಿಗಳು ಬರ್ತಿರಲಿಲ್ಲ. ಪಾಪ ನಿಮ್ಗೆ ಅದೆಲ್ಲ ಗೊತ್ತಿತ್ತು, ಆ ಕಾರಣದಿಂದ ಕೊಡಲಿಲ್ಲ. ಇದು ಅಂಬೇಡ್ಕರ್ ಅವರಿಗೆ ಮಾಡಿದ ಅನ್ಯಾಯ. ದಲಿತರಿಗೆ ಇವತ್ತಿಗೂ ಕೂಡ ನೀವು ವೋಟ್ ಬ್ಯಾಂಕ್ ಮಾಡ್ಕೊಂಡು ಅನ್ಯಾಯ ಮಾಡ್ತಾ ಇದ್ದೀರಿ. ಮತ್ತು ಯಾಕೆ ನಿಮ್ಗೆ ದಲಿತರು ವೋಟ್ ಹಾಕ್ತಾರೆ? ನೀವು ಹೇಳಿದ್ರಿ, ಖರ್ಗೆ ಅವರ ಹೆಸರನ್ನು ಹೇಳಿದ್ರಿ. ಈಗ ಖರ್ಗೆ ಅವರು ಹೌದು ದಲಿತ ಲೀಡ್ರು, 75 ವರ್ಷಗಳ ಕಾಲ ಈ ದೇಶ ಆಳಿದ್ದೀರಿ. ಕರ್ನಾಟಕದಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೋದಾಗಿತ್ತಲ್ಲ ಮೊದಲು, ನೀವು ಯಾಕೆ ಮಾಡಲಿಲ್ಲ? ಅಧಿಕಾರ ಕೊಡೋದಿದ್ರೆ ಮುಖ್ಯಮಂತ್ರಿ ಮಾಡಿದರೆ ಅದು ಅಧಿಕಾರ. ನೀವು ಎಐಸಿಸಿ ಅಧ್ಯಕ್ಷರು ಮಾಡಿದರೆ ಅಧಿಕಾರ ಅಲ್ಲ, ಅದು ನಿಮ್ಮ ಪಕ್ಷದ ಆಫೀಸ್ ಕಸ ಗುಡಿಸೋದು, ಆರ್ಗನೈಸೇಷನ್ ಮಾಡೋದು. ನಿಮ್ಮ ಪಕ್ಷನ ಸದೃಢಗೊಳಿಸಲಿಕ್ಕೆ ದಲಿತರು ಬೇಕು, ಅಧಿಕಾರ ಮಾಡಲಿಕ್ಕೆ ಯಾಕೆ ದಲಿತರು ಬೇಡ? ಪರಮೇಶ್ವರ್ ಅವರು ಮಾಡಿದ್ರಾ? ಬೇರೆ ಯಾರಿಗೂ KH ಮುನಿಯಪ್ಪನಿಗೆ ಮಾಡಿದ್ರಾ? ಯಾರಿಗೂ ಮಾಡಲಿಲ್ಲ. ನೀವು ಇವತ್ತನ್ನು ತಗೊಂಡೋಗಿ ನೀವು ಅಧಿಕಾರಕ್ಕೆ ಬರೋದಿಲ್ಲ ಅಂತ ನಿಮಗೆ ಗೊತ್ತಿದ್ರೂ ಕೂಡ ಮಮತಾ ಬ್ಯಾನರ್ಜಿ ಹೇಳ್ತಾರೆ ಖರ್ಗೆ ಅವರು ಮುಂದಿನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಆದರೂ ನಾವು ಘೋಷಣೆ ಮಾಡಬೇಕು ಅಂತ. ಸಿದ್ದರಾಮಯ್ಯ ಏನು ಹೇಳಿದ್ರು? ಬೇಡ ರಾಹುಲ್ ಗಾಂಧಿ ಬೇಕು ಅಂದರು. ಅಲ್ಲಿಗೆ ಏನು ನಿಮ್ಮ ಮನಸ್ಥಿತಿ? ದಲಿತ ವಿರೋಧಿತನ ಮನಸ್ಥಿತಿ. ಖರ್ಗೆ ಸಾಹೇಬರ ಬಗ್ಗೆ ನಮಗೆ ಭಾಳ ಗೌರವ ಇದೆ, ಯಾಕಂದರೆ ಅವರು ಕರ್ನಾಟಕದವರು. ಬಟ್ ಅವ್ರ ಬಾಯಲ್ಲಿ ಇಷ್ಟ ಹೊಲಸು ಮಾತುಗಳು ಬರ್ತವೆ ಅಂತ ನಾನು ಯಾವತ್ತೂ ಬಯಸಿರಲಿಲ್ಲ. ಬಹುಶಃ ಅವರು ಡೆಲ್ಲಿಗೆ ಹೋದ್ಮೇಲೆ ಕಾಂಗ್ರೆಸ್ ಅವರಿಗೆ ಇಂಥ ಹೊಲಸು ಮಾತುಗಳನ್ನು ಹೇಳ್ಕೊಟ್ಟಿದ್ಬೇಕು. ಏನೇನು ಈ ರಾಹುಲ್ ಗಾಂಧಿ ಮಾತಾಡ್ತಾರೆ ಅವೆಲ್ಲ ಅವ್ರ ಬಾಯಲ್ಲೂ ಬರೋಕ್ಕೆ ಶುರುವಾಗಿಬಿಟ್ಟಿದೆ. ಅಂದಮೇಲೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಹಿಂಗಾಗಿದ್ದಕ್ಕೆ ಅವರೆಲ್ಲ ವಿಚಲಿತರಾಗಿ ಕೆಟ್ಟ ಭಾಷೆಯನ್ನು ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವ್ರು ಏನು ಬೇಕಾದರೂ ಭಾಷೆ ಬಳಸ್ಕೊಳ್ಳಿ, ನಾವು ಆ ಭಾಷೆಗಳನ್ನು ನಾವು ಬಳಸೋದಿಲ್ಲ.
ನಾವು ರಾಹುಲ್ ಗಾಂಧಿಯವರನ್ನು ಗೌರವದಿಂದ ಕಾಣ್ತೇವೆ, ಖರ್ಗೆ ಅವರನ್ನು ಗೌರವದಿಂದಲೇ ಕಾಣ್ತೇವೆ. ನಾವು ಅವ್ರು ಏನು ಬೇಕಾದರೂ ಭಾಷೆ ಮಾತಾಡಲಿ, ಜನ ಅದಕ್ಕೆ ಉತ್ತರ ಕೊಡ್ತಾರೆ. ನಾವೇನು ಉತ್ತರ ಕೊಡೋಕ್ಕೆ ಬೇಕಾಗಿಲ್ಲ. ಬಹುಶಃ ಕತ್ತುಗಳವರೆಗೆ ಕಾಂಗ್ರೆಸ್ ಮುಳುಗೋಗಿದೆ. ಇನ್ನೊಂದು ಸ್ವಲ್ಪ ಇದೆ, ಯಾರಾದರೂ ಅದನ್ನು ಎತ್ತಾರೆ ಅಂತಿದ್ರೆ ಎತ್ತೋ ತಾಕತ್ತು ಯಾರು ಬಹಳ ಜನರನ್ನ ನಾವು ನೋಡಿದ್ದೀವಿ, ಸ್ಟಾರ್ಗಳವ್ರನ್ನ, ಸಿನಿಮಾದವ್ರು ಬಂದಾಗ ಜನ ನೋಡ್ಲಿಕ್ಕೆ ಬರ್ತಾರೆ, ಯಾಕಂದರೆ ಸಿನಿಮಾದಲ್ಲಿ ನೋಡಿರ್ತಾರೆ, ಎದುರಿಗೆ ನೋಡಬೇಕಲ್ಲ ಅನ್ನೋ ಕಾರಣಕ್ಕೆ. ಆದರೆ ಅವ್ರೇನು ಬಂದರು ಅನ್ನೋದ ಕಾರಣಕ್ಕೆ ಎಲ್ಲ ಓಟ್ಗಳನ್ನು ತಗೊಂಡೋಗಿ ಡಬ್ಬಕ್ಕೆ ಹಾಕೋದಿಲ್ಲ. ಯಾವುದು ಏನು ಎಫೆಕ್ಟ್ ಆಗಲ್ಲ. ಜನ ಕಾಲ ಬೇರೆ ಆಗಿದೆ. ಇವತ್ತು ಟ್ರಾನ್ಸ್ಪೆರೆನ್ಸಿ ಇದೆ ಇಡೀ ದೇಶದಲ್ಲಿ. ಮೊದಲು ಒಂದು ಸರ್ಕಾರ ಏನೇ ತಪ್ಪು ಮಾಡಿದರೆ ವರ್ಷಗಟ್ಟಲೆ ಈಚೆ ಬರ್ತಿರಲಿಲ್ಲ. ಇವತ್ತು ನೋಡಿ, ಬೆಳಗ್ಗೆ ಮಾಡಿದ ಸಂಜೆ ಹೊತ್ತಿಗೆ ಇಡೀ ದೇಶಕ್ಕೆ ಗೊತ್ತಿರುತ್ತದೆ. ಟ್ರಾನ್ಸ್ಪೆರೆನ್ಸಿ ಅನ್ನೋದು ಆಗಿದೆ. ಇಂದಿರಾ ಗಾಂಧಿ 16 ವರ್ಷ ಪ್ರಧಾನಮಂತ್ರಿ, 17 ವರ್ಷ ಪ್ರಧಾನಮಂತ್ರಿ ಆಗಿದ್ದರು. ಅವರು ಮಾಡಿದ್ದ ಹಗರಣಗಳು ಈಚೆನೇ ಬರ್ತಿರಲಿಲ್ಲ. ಆದರೆ ಬಂದರೂ ಲಕ್ಷಾಂತರ ಕೋಟಿಗಳ ಹಣ ವ್ಯವಹಾರಗಳು ವರ್ಷಗಟ್ಟಲೆ ಬರ್ತಿರಲಿಲ್ಲ. ಈ ಕಾಲದಲ್ಲಿ ಬೆಳಗ್ಗೆ ಯಾರಾದರೂ ಭ್ರಷ್ಟಾಚಾರ ಮಾಡಿದ್ದಾರೆ ಅಂದರೆ ಸಂಜೆ ಹೊತ್ತಿಗೆ ಗೊತ್ತಾಗತ್ತೆ. ನಮ್ಮ ಮೋದಿಯವರು ಇವತ್ತು 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದರು, 13 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಅವ್ರ ಮೇಲೆ ಇದೆಯಾ? ಇಂಥ ಕಾಲದಲ್ಲೂ ಕೂಡ ಅಂತಹ ವ್ಯಕ್ತಿ ಸಿಕ್ಕಿದ್ದಾರೆ ಅಂತಂದರೆ ಅದು ದೇವರೇ ಕಳಿಸ್ಕೊಟ್ಟಿರ್ತಕ್ಕಂಥ ವರ. ಅವರು ಮಹಾಪುರುಷ. ಈ ಮಾತುಗಳನ್ನು ನಾನು ಆಡ್ತಾ ಇಲ್ಲ, ಜನ ಹೇಳ್ತಾರೆ. ಆ ಕಾರಣದಿಂದ ಈ ದೇಶದಲ್ಲಿ ನಿಷ್ಕಳಂಕ ರಾಜಕಾರಣವನ್ನು ಮಾಡಿರ್ತಕ್ಕಂಥ ಮೋದಿಜಿಯವರಿಗೆ ಇವತ್ತು ಹೆಚ್ಚಿನ ಬೆಲೆ ಇದೆ. ಮೊದಲನೇ ಅವಧಿ, 2ನೇ ಅವಧಿ, ಇದು 3ನೇ ಅವಧಿ. ಒಂದು ಸಾರಿ ಗೆದ್ದು ಬಿಟ್ರೆ ಆತನ ಸಾಕಪ್ಪ, ಇವನು ಸಹವಾಸ, ಈತನ ಈ ಸಾರಿ ಸೋಲಿಸ್ಬೇಕು ಅಂತ ಜನ ಮಾತಾಡ್ತಾರೆ. ಆದರೆ ಮೊದಲನೇ ಅವಧಿಗಿಂತ 2ನೇ ಅವಧಿ, 2ನೇ ಅವಧಿಗಿಂತ 3ನೇ ಅವಧಿಯಲ್ಲಿ ಮೋದಿಯವರಿಗೆ ಇಷ್ಟೊಂದು ಇವರು ಬೆಳೆನೇ ತೆಗಿತಾ ಇಲ್ಲ, ನೀರನ್ನು ಹೊರಗಡೆ ಹೋಗಕ್ಕೆ ಬಿಡ್ತಾ ಇದ್ದಾರೆ. ಮತ್ತು ಉದ್ಧಾರ ಯಾರಾಗ್ತಾರೆ? ಈಗ ಎಲ್ರಿಗೂ ನೀವು ಗ್ಯಾರಂಟಿ ಕೊಡ್ತಿದ್ದೀರಿ. ಖರ್ಚಿಗಿಲ್ದಿದ್ದವನಿಗೆ ಖರ್ಚಿಗೆ ಹಣ ಕೊಟ್ಟರೆ ಅವನಿಗೆ 2,000 ಕೊಟ್ಟು ಅದನ್ನು 4,000 ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿ ಕೆಲಸ ಕೊಟ್ಟರೆ ಅದು ಬೆಳ್ಕೊಂಡು ಹೋಗ್ತದೆ, ಅವನ ಜೀವನ ಆಗ್ತದೆ. ಗ್ಯಾರಂಟಿಗಳೆಲ್ಲವೂ ಕೂಡ ಇಟ್ ಈಸ್ ಎ ಚೀಟಿಂಗ್. ಜನರನ್ನು ವೋಟ್ ಬ್ಯಾಂಕ್ಗಾಗಿ ಚೀಟ್ ಮಾಡ್ತಕ್ಕಂಥದ್ದು. ಗ್ಯಾರಂಟಿಯ ಮತ್ತೊಂದು ಹೆಸರು ಚೀಟಿಂಗ್ ದಿ ಪಬ್ಲಿಕ್ ಅಂತ. ಆದ್ದರಿಂದಾಗಿ ಈ ಗ್ಯಾರಂಟಿಗಳು ತಾತ್ಕಾಲಿಕ ಪರಿಹಾರ ಕೊಟ್ಟರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಮೋದಿಜಿಯವರು ನನ್ನ ಗ್ಯಾರಂಟಿಗಳಂತ ಹೇಳಿದ್ದಾರೆ. ಆ ಗ್ಯಾರಂಟಿಗಳು ಏನಂತಂದರೆ, ದೇಶದ ಸುಭದ್ರತೆ ನನ್ನ ಗ್ಯಾರಂಟಿ. 70 ವರ್ಷದ ಮೀರಿದವರಿಗೆ ಆರೋಗ್ಯದ ಸಮಸ್ಯೆಗಳು ಬರ್ತವೆ. ಅವರಿಗೆ ಆ ಇಳಿ ವಯಸ್ಸಿನಲ್ಲಿ ಹಣ ಹೊಂದಿಸೋದು ಕಷ್ಟ ಆಗುತ್ತೆ. ಅದಕ್ಕೆ ಅವ್ರಿಗೆ ಫ್ರೀ ಕೊಟ್ಬಿಡಿ ಆರೋಗ್ಯ, ಎಜುಕೇಷನ್ ಫ್ರೀ ಕೊಡಿ, ಮನೆ ಇಲ್ದಿದ್ದವನಿಗೆ ಮನೆ ಕೊಡಿ. ಇದು ಉದ್ಧಾರ ಆಗ್ತಕ್ಕಂಥದ್ದು. ನೀವು 2,000 ರೂಪಾಯಿ ನೀವು ಹೆಣ್ಮಕ್ಳಿಗೆ ಕೊಟ್ಟರೆ ಆ ಮನೆಯನ್ನು ಕೊಟ್ಟು ಪಾಪ ಅವನು ಕುಡಿದು ಟ್ಯಾಕ್ಸ್ ಕಟ್ಟಿ ಆ ಹಣನ ಆ ಅಮ್ಮನಿಗೆ ಕೊಡ್ತೀರಿ. ಮತ್ತು ಅವ್ನು ತಗೊಂಡಾಗ ಅದನ್ನೇ ಕುಡಿದ್ಬಿಟ್ಟು ನಿಮಗೆ ದುಡ್ಡು ಕೊಡ್ತಾನೆ ಅಷ್ಟೇ. ಇದರಿಂದ ಏನೂ ಉದ್ಧಾರ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇದು ಚೀಟಿಂಗ್. ಈ ಕಾಂಗ್ರೆಸ್ಸೇ ಒಂದು ಚೀಟಿಂಗ್ ಸರ್ಕಾರ. ಇವರು ಜನರನ್ನು ಮರಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದು ಇಂಥ ಕೆಲಸ ಮಾಡಲಿಕ್ಕೆ ಒಂದು ಸರ್ಕಾರ ಬೇಕು. ವಿಷಯ ನಿಮಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ, ನೀವೇ ಹೇಳ್ತಾ ಇದ್ದೀರಿ. ಇಡೀ ದೇಶದಲ್ಲಿ ಮೋದಿಜಿಯವರ ಅಲೆ ಇದೆ, BJP ಅಲೆ ಇದೆ, ಮತ್ತೆ ಅವರೇ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ ಅಂತಂತ ನಾವು ಹೇಳೋದಕ್ಕೆ ಮುಂಚೆ ನೀವೇ ಹೇಳ್ತಾ ಇದ್ದೀರಿ. ನಿಮ್ಮ ವರದಿಗಳು ಕೂಡ ಅದೇ ಬರ್ತಾ ಇದೆ, ಸಮೀಕ್ಷೆಗಳು ಕೂಡ ಅದೇ ಬರ್ತಾ ಇದೆ. ಆದ್ದರಿಂದ ಕರ್ನಾಟಕದಲ್ಲೂ ಕೂಡ ನಮಗೇನು ಅನುಮಾನ ಇಲ್ಲ, 28ಕ್ಕೆ 28 ಗೆಲ್ತೀವಿ. ಸಿಂಪಲ್ ಕ್ಯಾಲ್ಕುಲೇಷನ್ ಏನಪ್ಪ ಅಂತಂದರೆ, ಕಳೆದ ಬಾರಿ ಇದೇ ಜನತಾದಳ ಕಾಂಗ್ರೆಸ್ ಜೊತೆಯಲ್ಲಿತ್ತು. ಕಾಂಗ್ರೆಸ್ ಜೊತೆಯಲ್ಲಿ 2 ಪಕ್ಷಗಳು ಒಂದಾಗಿ 2 ಸೀಟ್ ಗೆದ್ದರು. 2 ಪಕ್ಷಗಳು ಒಂದೊಂದು ಸ್ಥಾನವನ್ನು ಉಳಿಸ್ಕೊಂಡ್ರು. ನಾವು 25 + 1 ಮಂಡ್ಯ ನಾವು ಸಪೋರ್ಟ್ ಮಾಡಿ ಗೆಲ್ಲಿಸ್ಕೊಂಡ್ವಿ, 26. ಈಗ ಜನತಾದಳ ನಮ್ಮ ಕಡೆ ಬಂದಿದೆ ಅಂತಂದರೆ ಎಷ್ಟಾಯಿತು? 27. ಇನ್ನು ಒಂದೇ ಒಂದು ಸೀಟು ಕಾಂಗ್ರೆಸ್ದಿತ್ತು. ಈ ಸಾರಿ ಪಾಪ ಅದೂ ಕಷ್ಟ ಇದೆ ಅವ್ರು ಉಳಿಸ್ಕೊಳ್ಳೋದು. ಅದರಿಂದಾಗಿ 28ಕ್ಕೆ 28. ದೇಶಕ್ಕೆ ಎದುರಾಗಿರುವ ಗಂಡಾಂತರದಿಂದ ಹೊರಬರಲು ಕೋಮುವಾದ ಶಕ್ತಿಗಳನ್ನು ಸೋಲಿಸಿ ಇಂಡಿಯಾ ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಜನತೆ ಬೆಂಬಲಿಸಬೇಕೆಂದು CPI ML ಮಾಸ್ ಲೈನ್ ರಾಜ್ಯ ಕಾರ್ಯದರ್ಶಿ DH ಪೂಜಾರ್ ಹೇಳಿದರು.
ದೇಶಕ್ಕೆ ಎದುರಾಗಿರುವ ಗಂಡಾಂತರದಿಂದ ಹೊರಬರಲು ಕೋಮುವಾದ ಶಕ್ತಿಗಳನ್ನು ಸೋಲಿಸಿ ಇಂಡಿಯಾ ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಜನತೆ ಬೆಂಬಲಿಸಬೇಕೆಂದು ಸಿಪಿಐಎಂಎಲ್ ಮಾಸ್ ಲೈನ್ ರಾಜ್ಯ ಕಾರ್ಯದರ್ಶಿ ಡಿಎಚ್ ಪೂಜಾ ಹೇಳಿದರು. ಅವರು ಇಂದು ಸಿಪಿಐಎಂಎಲ್ ಮಾಸ್ ಲೈನ್ ಹಾಗೂ ಎಂಎಲ್ಪಿಪಿ ರೆಡ್ ಫ್ಲಾಗ್ ಗಳ ಜಂಟಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ದೇಶದ ರೈತರು, ಮಹಿಳೆಯರು, ಬಡವರು, ಮಧ್ಯವರ್ಗದವರು ಬಿಜೆಪಿ ನೇತೃತ್ವದ ಎನ್ಡಿಎ ಆಡಳಿತದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ವಾಧಿಕಾರ ಧೋರಣೆ ಆಡಳಿತಕ್ಕೆ ತಿಲಾಂಜಲಿ ಇರುವುದು ಅನಿವಾರ್ಯವಾಗಿದೆ. ಡಾ ಸ್ವಾಮಿನಾಥನ್ ವರದಿಯನ್ನು ಜಾರಿಗೊಳಿಸುವುದಾಗಿ ಹೇಳಿದ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬರುತ್ತಲೇ ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಿ ವರದಿ ಜಾರಿ ಮಾಡುವುದಿಲ್ಲ ಎಂದು ಹೇಳುವ ರೈತ ದ್ರೋಹ ಎಸಗಿತು. ರೈತರಿಗೆ ಮಾರಕವಾದ 3 ಕಾಯ್ದೆಗಳ ಜಾರಿಗೆ ರೈತರು ಹೋರಾಟ ನಡೆಸಿದಾಗ ಹಿಂಪಡೆಯುವುದಾಗಿ ಹೇಳಿ ಇಂದಿಗೂ ಜಾರಿಗೊಳಿಸದೆ ವಂಚಿಸಿದೆ. ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆಯಾಗಿ ರೂಪಿಸಲು ಮುಂದಾಗಿದೆ. ರೈತರ ಆದಾಯವು ದ್ವಿಗುಣಗೊಂಡಿಲ್ಲ. ನರೇಂದ್ರ ಮೋದಿ ಸರ್ಕಾರ ಕಾರ್ಪೊರೇಟ್ ಶಕ್ತಿಗಳೊಂದಿಗೆ ಕೈಜೋಡಿಸಿ 20 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿತು. ಆದರೆ ದೇಶದ ರೈತರ ಸಾಲ 4 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಲು ಮುಂದಾಗದೇ ಇರುವುದು ರೈತರಿಗೆ ಮಾಡಿದ ವಂಚನೆಯಾಗಿದೆ ಎಂದರು. ಮಧ್ಯಮ ವರ್ಗದ ಜನರ 35% ಸಾಲದ ಹೊರೆ ಸಿಲುಕಿದ್ದಾರೆ. ಅದಾನಿ ಅಂಬಾನಿ ಆಸ್ತಿ ಏರಿಕೆಯಾಗಿದೆ ಹೊರತು ಜನರ ಆದಾಯ ಮಾತ್ರ ಕುಸಿತವಾಗಿದೆ. ನರೇಂದ್ರ ಮೋದಿ ಮಾಡಿದ ಅಭಿವೃದ್ಧಿ ಏನು ಎಂದು ಪ್ರಶ್ನಿಸಿದರು. ಚುನಾವಣಾ ಬಾಂಡ್ ಮೂಲಕ ಹಣ ಸಂಗ್ರಹಿಸುತ್ತಿರುವುದನ್ನು ಸಮರ್ಥಿಸಿಕೊಳ್ಳುತ್ತಿರುವ ನರೇಂದ್ರ ಮೋದಿ ಅವರು 10 ವರ್ಷ ಆಡಳಿತದಲ್ಲಿ ಯಾವುದೇ ಒಂದು ಜನಪರವಾದ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸಿಲ್ಲ. ಬಡತನ, ನಿರುದ್ಯೋಗ ಪ್ರಮಾಣ ಹೆಚ್ಚಳವಾದರೂ ದೇಶದ ಜಗತ್ತಿನಲ್ಲಿಯೇ 3ನೇ ಸ್ಥಾನಕ್ಕೇರಿದೆ ಎಂದು ಸುಳ್ಳು ಹೇಳಲಾಗುತ್ತಿದೆ. ಕೋಮುವಾದ ಮೂಲಕ ಜನರ ಭಾವನೆಗಳನ್ನು ಕೆರಳಿಸುತ್ತಿರುವ ಬಿಜೆಪಿ ಮಿತ್ರ ಪಕ್ಷಗಳನ್ನು ಸೋಲಿಸುವ ಮೂಲಕ ದೇಶ ರಕ್ಷಿಸಬೇಕಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುವುದಿಲ್ಲ, ಆದರೆ ಇಂಡಿಯಾ ಮೈತ್ರಿಕೂಟ ಪಕ್ಷಗಳನ್ನು ಬೆಂಬಲಿಸಲು ಕರೆ ನೀಡಲಾಗುತ್ತದೆ ಎಂದರು. ನಮ್ಮ ಪಕ್ಷ ಸಿಪಿಐಎಂಎಲ್ ಮಾಸ್ ಲೈನ್ ಮತ್ತು ಎಂಎಲ್ಪಿಐ ರೆಡ್ ಫ್ಲಾಗ್ ಜಂಟಿಯಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಮತ್ತು ಈಗಾಗಲೇ ರಾಜ್ಯದಾದ್ಯಂತ, ರಾಷ್ಟ್ರದಾದ್ಯಂತ ಕಳೆದ 6 ತಿಂಗಳಿಂದ ಈ ಒಂದು ಪ್ರಕ್ರಿಯೆ ಶುರುವಾಗಿದೆ. 6 ತಿಂಗಳ ಹಿಂದುಗಡೆ ದೆಹಲಿಯಲ್ಲಿ ಎಂಎಲ್ ಪಾರ್ಟಿಗಳು ಮತ್ತು ಕೆಲವು ಪ್ರಗತಿಪರ ಮತ್ತು ಡೆಮೊಕ್ರೆಟಿಕ್ ಸಂಘಟನೆಗಳು ಸೇರಿ ಸಮಾವೇಶ ಮಾಡೋದ್ರ ಮೂಲಕ ಒಂದು ನಿರ್ಣಯವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಈ ಬಾರಿ ಬಿಜೆಪಿ, ಕೋಮುವಾದಿ ಬಿಜೆಪಿ ಯಾವ ಕಾರಣಕ್ಕೆ ಅಧಿಕಾರಕ್ಕೆ ಬರಬಾರ್ದು, ಕೋಮುವಾದಿ ಬಿಜೆಪಿ ಸೋಲಿಸಬೇಕಂತಕ್ಕಂಥ ನಿರ್ಣಯ ತಗೊಂಡಿರ್ತಕ್ಕಂಥದ್ದು. ಹಾಗಾಗಿ ದೇಶೀಯ ಮಟ್ಟದಲ್ಲಿ ನಮ್ಮ ಎಂಎಲ್ ಪಾರ್ಟಿ ಒಳಗೊಂಡು ಬಹುತೇಕ ಎಡಪಂಥೀಯ ಸಂಘಟನೆಗಳು, ಇವನ್ ಸಿಪಿಎಂ ಕೂಡ ಕೆಲವು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ನಮ್ಮ ಇಲ್ಲಿರ್ತಕ್ಕಂಥ 2 ಪಾರ್ಟಿಗಳು ಕರ್ನಾಟಕದಲ್ಲಿ ನಾವು ಸ್ಪರ್ಧೆ ಮಾಡಿಲ್ಲ ಮತ್ತು ದೇಶದ ಯಾವುದೇ ಭಾಗದಲ್ಲಿ ನಾವು ಸ್ಪರ್ಧೆ ಒಡ್ಡಿಲ್ಲ. ಕಾರಣ ಇಷ್ಟೇ, ಕಳೆದ 10 ವರ್ಷದಿಂದ ಎನ್ಡಿಎ ನೇತೃತ್ವದ ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ದೊಡ್ಡ ಗಂಡಾಂತರ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದೆ. ನಾವು ಪ್ರಾರಂಭದಿಂದ ನೋಡೋದಾಯ್ತಂದ್ರೆ 2014ರಲ್ಲಿ ಈ ಹಿಂದೆ ಯುಪಿಎ ಗವರ್ಮೆಂಟ್ ಇದ್ದಾಗ ಸ್ವಾಮಿನಾಥನ್ ಕಮಿಷನ್ ಒಂದು ವರದಿ ಕೊಟ್ಟಿದೆ. ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಮಾಡಬೇಕು, ಅದರ 2 ಪಟ್ಟು ನಿಗದಿ ಮಾಡಬೇಕು ವೈಜ್ಞಾನಿಕವಾಗಿ ಅಂತಕ್ಕಂಥ ಒಂದು ಸ್ವಾಮಿನಾಥನ್ ಕಮಿಷನ್ ವರದಿ ಕೊಟ್ಟಿದೆ. ಬಿಜೆಪಿ ಸರ್ಕಾರ ಅಧಿಕಾರ ಬಂದ ತಕ್ಷಣವೇ ಸುಪ್ರೀಂ ಕೋರ್ಟ್ ಅಫಿಡೇವಿಟ್ ಹಾಕಿದ್ರು. ಅವರು ಯಾವ ಕಾರಣಕ್ಕೂ ನಾವು ಸ್ವಾಮಿನಾಥನ್ ವರದಿ ಜಾರಿಗೊಳಿಸಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಇದು ಅವ್ರು ಮಾಡಿರ್ತಕ್ಕಂಥ ರೈತ ದ್ರೋಹ. ಅದಾದ ನಂತರ ನಮ್ಮ ರೈತರು 2019 ಮತ್ತು 2020ರಲ್ಲಿ ಸತತ 15 ತಿಂಗಳು ಹೋರಾಟ ಮಾಡಿದ್ರು. ಡೆಲ್ಲಿ ಬಾರ್ಡರ್ನಲ್ಲಿ 3 ಕೃಷಿ ತಿದ್ದುಪಡಿ ಕಾಯ್ದೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ, ಅಗತ್ಯ ವಸ್ತುಗಳ ತಿದ್ದುಪಡಿ ಕಾಯ್ದೆ, ಭೂಗುತ್ತಿಗೆ ಕಾಯ್ದೆ, ಇವೆಲ್ಲವೂ ವಾಪಸ್ ಪಡಿಬೇಕಂತಕ್ಕಂಥದ್ದು. ಇವು ದೇಶಕ್ಕೆ ಮಾರಕ, ಕೇವಲ ರೈತರಿಗಷ್ಟೇ ಅಲ್ಲ, ಇಡೀ ದೇಶಕ್ಕೆ ಮಾರಕವಾದಂತಹ ಈ 3 ಕೃಷಿ ಕಾಯ್ದೆಗಳು ವಾಪಸ್ ಪಡಿಬೇಕಂತಕ್ಕಂಥ ಸತತ ಹೋರಾಟ 15 ತಿಂಗಳು ಹೋರಾಟ ಮಾಡಿದ ನಂತರ ಅಲ್ಲಿ 780 ನಮ್ಮ ರೈತರು ಪ್ರಾಣ ಕೊಡಬೇಕಾಯಿತು.
ಎಂಎಲ್ಪಿಐ ಪಕ್ಷದ ರಾಜ್ಯ ಕಾರ್ಯದರ್ಶಿ ಬಿ ಬಸವಲಿಂಗಪ್ಪ ಮಾತನಾಡಿ ಯುಪಿಎ ಮತ್ತು ಎನ್ಡಿಎ ಪಕ್ಷದ ಅಭ್ಯರ್ಥಿ ನೀತಿಗಳು ಒಂದೇ ಆಗಿವೆ. ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಸುಳ್ಳು ಹೇಳಿ ಜನರನ್ನು ವಂಚಿಸಲಾಗುತ್ತಿದೆ. ಬಂಡವಾಳಶಾಹಿಗಳ ಹಿಡಿತದಲ್ಲಿ ಪ್ರಜಾಪ್ರಭುತ್ವ ಸಿಲುಕಿ ಹಾಕುವ ಅಪಾಯ ಎದುರಾಗಿದೆ. ಜಾಗತೀಕರಣ, ಉದಾರೀಕರಣ ನೀತಿಗಳೊಂದಿಗೆ ಸರ್ವಾಧಿಕಾರ ಆಡಳಿತ ಅಪಾಯ ತಂದೊಡ್ಡಿದೆ. ಎಲ್ಲಾ ಎಡಪಕ್ಷಗಳು ಒಂದಾಗಿ ಸರ್ಕಾರವನ್ನು ಬದಲಿಸಬೇಕಿದೆ ಎಂದರು. ಬಟ್ 2014 ಅಂದರೆ ಸರ್ಕಾರಗಳು ಅಧಿಕಾರಕ್ಕೆ ಬಂದ ಈ ಸಲಕುವ ಜನರಿಗೆ ಏನೆಲ್ಲ ಈ ಸ್ವತ್ತನ್ನು ತಂದುಕೊಟ್ಟಿದ್ದಾರೆ, ಏನೆಲ್ಲ ಭರವಸೆಗಳನ್ನು, ಸುಳ್ಳುಗಳನ್ನು ಜನರಿಗೆ ದೇಶನ 70-78 ವರ್ಷ ಆಡಳಿತ ಇತಿಹಾಸ ಮುಂದಿರುವಾಗ ಸರ್ಕಾರಗಳು ಏನೇನು ಜನರಿಗೆ ಭರವಸೆ ಕೊಟ್ಟಿತ್ತು ಅವೆಲ್ಲವೂ ಕೂಡ ಬೆಲೆಗಳಿಗೆ ಹೋಗಿರೋದ್ರಿಂದ ಅನಿವಾರ್ಯವಾಗಿ ಇಡೀ ಪ್ರಪಂಚದಲ್ಲಿ ಮತ್ತು ದೇಶದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ಬಂಡವಾಳಶಾಹಿಗಳಿಂದ ಭಾರತ ದೇಶದ ಏಕಸ್ವಾಮ್ಯ ಬಂಡವಾಳಶಾಹಿ ಇವೆರಡೂ ಕೈ ಮಿಲಾಯಿಸಿ ಇವೆರಡೂ ಒಂದಾಗಿರೋದ್ರಿಂದ ಇವತ್ತು ಇಡೀ ದೇಶದಲ್ಲಿ ಪ್ರಜಾಸತ್ತಾತ್ಮಕ ಡೆಮೊಕ್ರೆಟಿಕ್ ಆಗಿ ಕಾನ್ಸ್ಟಿಟ್ಯೂಷನ್ ಆಗಿ ಅಥವಾ ಇನ್ನೊಂದು ರಾಜ್ಯಾಂಗದ ವಿಷಯವಾಗಿ ನಾವು ಈ ದೇಶದಲ್ಲಿ ಏನಾದರೂ ಸರ್ಕಾರ ನಡೆಸಿದರೆ ಇಡೀ ಪ್ರಪಂಚದಲ್ಲಿ ಜಾಗತೀಕರಣ, ಖಾಸೀಕರಣ, ಉದಾರೀಕರಣದ ನೀತಿಗಳನ್ನು ಈ ದೇಶದಲ್ಲಿ ನಾವು ಉಳಿಸಿಕೊಳ್ಳಕ್ಕಾಗಲು ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಸರ್ವಾಧಿಕಾರಕ್ಕೆ ಇಡೀ ದೇಶನ ತಗೊಂಡು ಹೋಗ್ತಾ ಇರೋದು. ಇವತ್ತು ಭಾರತ ದೇಶ ಸರ್ವಾಧಿಕಾರದ ಕಾರಡಲ್ಲಿ ಇವತ್ತು ನಡೆಯುತ್ತಾರೆ. ಹಿಂಗಿರುವಾಗ ಸರ್ವಾಧಿಕಾರದ ವಿರುದ್ಧ ಇವತ್ತು ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಕೂಡ ಒಂದು ಕಡೆ ಧ್ವನಿ ಎತ್ತಿದೆ. ನಮ್ಮ ಪ್ರಶ್ನೆ ಅಂತಂದರೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳನ್ನು ಬೆಂಬಲಿಸಿ, ಇಟ್ ಮೀನ್ಸ್ ಹಿಂದುತ್ವ ಫ್ಯಾಸಿಸ್ಟ್ ಬಿಜೆಪಿಯನ್ನು ಸೋಲಿಸಿ ಇಂಡಿಯಾ ಮೈತ್ರಿಕೂಟ ಪಕ್ಷಗಳನ್ನು ಗೆಲ್ಲಿಸಿ ಅನ್ನುವಂಥದ್ದು ನಾವು ಇಂಡಿಯಾ ಮೈತ್ರಿಕೂಟ ಅಂದರೆ ಇಂಡಿಯಾ ಮೈತ್ರಿಕೂಟ ಏನಂತಂದ್ರೆ ಬಹುತೇಕ ಎಡ ಪಕ್ಷಗಳು, ಎಡ ಸಂಘಟನೆಗಳು, ಜನತಂತ್ರವಾದಿ ಶಕ್ತಿಗಳು, ಸೆಕ್ಯುಲರಿಸ್ಟ್ಗಳು ಕೂಡ ಈ ಒಂದು ನಿಲುವು ತಾಳಿರೋದ್ರಿಂದ ಆ ಕಾರಣಕ್ಕಾಗಿ ನಾವು ಇದನ್ನು ನಾವು ಯಾವುದು ಇದನ್ನ ಸ್ಪಷ್ಟವಾಗಿ ಯಾವುದೇ ಗೊಂದಲ ಇರಲಾರದು. ಈ ಸಂದರ್ಭದಲ್ಲಿ ಅಶೋಕ್ ನಿಲೋಗಲ್, ಬಿಎಸ್ ಎರದಿಹಾಳ, ಎಂಡಿ ಮೆಹಬೂಬ್, ಯಲ್ಲಪ್ಪ, ಶಿವರಾಜ್ ಉಪಸ್ಥಿತರಿದ್ದರು. ನಗರದ ಶ್ರೀ ಮಹರ್ಷಿ ವಾಲ್ಮೀಕಿ ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿ ಪ್ರತಿಮೆಗೆ ವಿಶೇಷ ಪೂಜೆ ಹಾಗೂ ಗಂಡುಗಲಿ ಕುಮಾರರಾಮ, ಹರಿಹರ ಬುಕ್ಕರಾಯರು, ಶ್ರೀಕೃಷ್ಣ ದೇವರಾಯರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಿದರು. ವಾಲ್ಮೀಕಿ ನಾಯಕ ಸಮಾಜದಿಂದ 688ನೇ ವಿಜಯನಗರ ಸಂಸ್ಥಾಪನಾ ದಿನವನ್ನು ಇಂದು ಆಚರಿಸಲಾಯಿತು. ನಗರದ ಶ್ರೀ ಮಹರ್ಷಿ ವಾಲ್ಮೀಕಿ ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿ ಪ್ರತಿಮೆಗೆ ವಿಶೇಷ ಪೂಜೆ ಹಾಗೂ ಗಂಡುಗಲಿ ಕುಮಾರರಾಮ, ಹರಿಹರ ಬುಕ್ಕರಾಯ, ಶ್ರೀಕೃಷ್ಣ ದೇವರಾಯ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರ ನಾಯಕ ರತ್ನಗಳಾದ ಹರಿಹರ ಬುಕ್ಕರಾಯ, ಗಂಡುಗಲಿ ಕುಮಾರರಾಮ, ಶ್ರೀಕೃಷ್ಣ ದೇವರಾಯ ಸ್ಮರಣೆ ಮಾಡುವ ಮೂಲಕ ಅವರ ತ್ಯಾಗ, ಧೈರ್ಯ, ಸಾಹಸಗಳನ್ನು ಸ್ಮರಿಸಲಾಗುತ್ತದೆ. ಕುಮ್ಮಟ ದುರ್ಗದ ರಾಜ ಮತ್ತು ಹಕ್ಕಬುಕ್ಕರ ಸೋದರ ಭಾವನಾಗಿದ್ದ ಗಂಡುಗಲಿ ಕುಮಾರರಾಮನ ಕನಸಾದ ವಿಜಯನಗರ ಸಾಮ್ರಾಜ್ಯವನ್ನು ಶ್ರೀ ಹರಿಹರ ಬುಕ್ಕರಾಯ ಸ್ಥಾಪನೆ ಮಾಡಿ ಇಂದಿಗೆ 688 ವರ್ಷಗಳಾದವು. ಕಂಪಲಿ ಸಂಸ್ಥಾನ ಮುಮ್ಮಡಿ ಸಿಂಗನಾಯಕನ ಮಗ ವೀರ ಕಂಪಿಲರಾಯನ ಮೊಮ್ಮಕ್ಕಳೇ ಅಕ್ಕಬುಕ್ಕರು ಆಗಿದ್ದಾರೆ. ಅಂದರೆ ಗಂಡುಗಲಿ ಕುಮಾರರಾಮನ ಸಹೋದರಿ ಮಾರೆವ ಅವರನ್ನು ಬುಕ್ಕ ಭೂಪಾಲ ನಾಯಕನ ಮಗ ಸಂಗಮ ದೇವನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಇನ್ನೊಬ್ಬ ಸಹೋದರಿ ಸಿಂಗಮಳನ್ನು ಕಾಮಗೀತಿ ನಾಯಕನಿಗೆ ಕೊಟ್ಟು ಮದುವೆ ಮಾಡಿಸಲಾಗಿತ್ತು. ಈ ಸಂಗಮ ದೇವ ಕುಮಾರರಾಮನ ಭಾವ ಆಗಿದ್ದರಿಂದ ಈತನಿಗೆ ಭಾವ ಸಂಗಮ ಎಂದು ಕೂಡ ಕರೆಯಲಾಗುತ್ತಿತ್ತು. ಸಂಗಮ ದೇವ ಮತ್ತು ಮಾರೆವರ ಮಕ್ಕಳೇ ಈ ಅಕ್ಕಬುಕ್ಕರು ಆಗಿದ್ದಾರೆ. ಇವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಇನ್ನೊಬ್ಬ ಸಹೋದರಿ ಸಿಂಗಮ್ಮ ಹಾಗೂ ಕಾಮಗೀತಿ ನಾಯಕನ ಮಗನೇ ಚಿತ್ರನಾಯಕ. ಈ ಚಿತ್ರನಾಯಕ ಚಿತ್ರದುರ್ಗ ಸಂಸ್ಥಾನ ಸ್ಥಾಪನೆ ಮಾಡಿದ. ಹರಿಹರ ಮತ್ತು ಬುಕ್ಕರಾಯ ಸಂಗಮನ ಮಕ್ಕಳಾಗಿದ್ದರಿಂದ ಇವರು ಸಂಗಮ ವಂಶಸ್ಥರಾದರು. ಚಿತ್ರನಾಯಕ ಕಾಮಗೀತಿ ನಾಯಕರ ಪುತ್ರನಾಗಿದ್ದರಿಂದ ಚಿತ್ರದುರ್ಗ ಅರಸರು ಕಾಮಗೀತಿ ವಂಶಸ್ಥರಾದರು. ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದವರು ಮತ್ತು ಚಿತ್ರದುರ್ಗ ಸಂಸ್ಥಾಪಕರು ಹಾಗೂ ಅವರ ಇಡೀ ಪರಿವಾರವೇ ನಾಯಕ ಸಮುದಾಯವಾಗಿದೆ ಎಂದು ವಿವರಿಸಿದರು. ಇತಿಹಾಸ ತಿಳಿದವನು ಮಾತ್ರ ಇತಿಹಾಸ ನಿರ್ಮಿಸಬಲ್ಲ ಎನ್ನುವ ಸಂದೇಶದೊಂದಿಗೆ ನಮ್ಮ ಇತಿಹಾಸ ಪುರುಷರನ್ನು ನೆನೆದು ಅವರು ಸಮಾಜಕ್ಕಾಗಿ, ಜನರಿಗಾಗಿ ನೀಡಿದ ಕೊಡುಗೆಗಳನ್ನು ನೆನೆದು ಅವರು ಹಾಕಿಕೊಟ್ಟ ನ್ಯಾಯ, ಸತ್ಯ, ಪರಿಶ್ರಮ, ತ್ಯಾಗದ ಮಾರ್ಗದಲ್ಲಿ ನಡೆಯಬೇಕಾಗಿದೆ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎನ್ ರಘುವೀರ್ ನಾಯಕ್, ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ನಾಯಕ್, ವಕೀಲ್
ಬಿಜೆಪಿ ವಕ್ತಾರ ಕೊಟ್ರೇಶಪ್ಪ ಕೌರಿ, ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಗಿರಿಯಪ್ಪ ನಾಯಕ್ ದಿನಿ, ನಿವೃತ್ತ ಬಿಸಿಎಂ ಅಧಿಕಾರಿ ಎಂಎಸ್ ಗೋನಾಳ್, ಪತ್ರಕರ್ತ ಭೀಮರಾಯ ಹದ್ದಿನ, ರಾಮು ನಾಯಕ್ ಗಜಾನನ್, ಜನಾರ್ದನ ನಾಯಕ್, ವಡವಟ್ಟಿ ತಿಮ್ಮಪ್ಪ ನಾಯಕ್, ಮಹಾದೇವ ನಾಯಕ್, ನರೇಂದ್ರ ನಾಯಕ್, ಸಿದ್ದು ನಾಯಕ್ ಅಸ್ಕಿಹಾಳ್, ನರಸಪ್ಪ ನಾಯಕ್, ಭೀಮ ನಾಯಕ್ ಉಪ್ರಾಳ, ಶಿವ್ ಕಕ್ಕಲದೊಡ್ಡಿ, ನಗರಸಭೆ ಸದಸ್ಯರ ಬಲ್ಲಟಗಿ, ಶರಣಪ್ಪ ವಡವಟ್ಟಿ, ಗೋವಿಂದ ನರಸಿಂಹಲು ಸೇರಿದಂತೆ ಅನೇಕರು ಭಾಗವಹಿಸಿದರು. ಮಸ್ಕಿ ಹೊರವಲಯದ ಡಿಗ್ರಿ ಕಾಲೇಜ್ ಬಳಿ ಬೈಕ್ ಹಾಗೂ ಕಂಕರ್ ಟಿಪ್ಪರ್ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರರಿಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಗುರುವಾರ ಬೆಳಗ್ಗೆ ನಡೆದಿದೆ. ಮಸ್ಕಿ ಹೊರವಲಯದ ಡಿಗ್ರಿ ಕಾಲೇಜಿನ ಬಳಿ ಬೈಕ್ ಹಾಗೂ ಕಂಕರ್ ಟಿಪ್ಪರ್ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರರಿಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಗುರುವಾರ ಬೆಳಗ್ಗೆ ನಡೆದಿದೆ. ಸಿಂಧನೂರು ನಗರದ ಟಿಪ್ಪು ಸುಲ್ತಾನ್ ಕಾಲೋನಿಯ ಶಾಮೀದ್ 20 ವರ್ಷ, ಸಲ್ಮಾನ್ 12 ವರ್ಷ ಮೃತ ದುರ್ದೈವಿಗಳು. ಸಿಂಧನೂರಿನಿಂದ ಮುದ್ಗಲ್ಗೆ ಸಂಬಂಧಿಕರ ಮದುವೆಗೆ ತೆರಳುತ್ತಿರುವಾಗ ಈ ದುರ್ಘಟನೆ ಸಂಭವಿಸಿದೆ. ಮುದ್ಗಲ್ನಿಂದ ಮಸ್ಕಿಗೆ ಬರುತ್ತಿದ್ದ ಕಂಕರ್ ತುಂಬಿದ ಟಿಪ್ಪರ್ ಹಾಗೂ ಮಸ್ಕಿಯಿಂದ ಮುದ್ಗಲ್ ಕಡೆಗೆ ಹೊರಟ ಬೈಕ್ಗೆ ಡಿಕ್ಕಿ ಹೊಡೆದಿದ್ದರಿಂದ ಬೈಕ್ ಸವಾರರಿಬ್ಬರು ಪ್ರಾಣಪಕ್ಷಿ ಹಾರಿ ಹೋಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಮಸ್ಕಿ ಪೊಲೀಸರು ಟಿಪ್ಪರ್ ವಾಹನ ಹಾಗೂ ಚಾಲಕನನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮೃತದೇಹವನ್ನು ಮಸ್ಕಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಮಾರ್ ನಾಯಕ್, ಅಮರೇಶ್ವರ್ ನಾಯಕ್, ಬಿವಿ ನಾಯಕ್ ಸೇರಿ 5 ನಾಮಪತ್ರ ಸಲ್ಲಿಕೆ. ಮತ್ತು ಬಿಜೆಪಿ ಪಕ್ಷದಿಂದ ನಾಮಪತ್ರ ಸಲ್ಲಿಕೆ. ದೇಶದ ರಕ್ಷಣೆಗೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಲು ಬಿಜೆಪಿ ಬೆಂಬಲಿಸಿ ಜನಾರ್ದನ್ ರೆಡ್ಡಿ. ಬೃಹತ್ ಮೆರವಣಿಗೆಯೊಂದಿಗೆ ನಾಮಪತ್ರ ಸಲ್ಲಿಸಿದ ಕಾಂಗ್ರೆಸ್ ಅಭ್ಯರ್ಥಿ. ಬಿಜೆಪಿಯಲ್ಲಿ ಯಾವುದೇ ಗೊಂದಲ ಇಲ್ಲ, ಜನಾರ್ದನ್ ರೆಡ್ಡಿ. ಬಿವಿ ನಾಯಕ್ ನಾಮಪತ್ರ ಸಲ್ಲಿಕೆ ವಿಚಾರವಾಗಿ ಈಗಾಗಲೇ ವರಿಷ್ಠರು ಸರಿಪಡಿಸಿದ್ದಾರೆ, ರಾಜಾ ಅಮರೇಶ್ವರ್ ನಾಯಕ್. ಬಿಜೆಪಿ ಸೋಲಿಸಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವಿಗೆ ಬೆಂಬಲಿಸಿ ಡಿಎಚ್ ಪೂಜಾರಿ. ರಾಹುಲ್ ಗಾಂಧಿ ಸಹವಾಸ ದೋಷದಿಂದ ಖರ್ಗೆ ಅವರಿಗೆ ಕೆಟ್ಟ ಭಾಷೆ ಬಳಸುವ ಪ್ರವೃತ್ತಿ, ನಾರಾಯಣಸ್ವಾಮಿ. ವಾಲ್ಮೀಕಿ ನಾಯಕ ಸಮಾಜದಿಂದ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ದಿನಾಚರಣೆ. ಮಸ್ಕಿ ಬಳಿ ಘಟನೆ, ಮದುವೆಗೆ ಹೊರಟವರು ಮಸಣ ಸೇರಿದರು, ಬೈಕಿಗೆ ಟಿಪ್ಪರ್ ಡಿಕ್ಕಿ ಹೊಡೆದು ಸಿಂಧನೂರಿನ 2 ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕ ರಸ್ತೆ, ಬಳ್ಳಾರಿ. ಬನ್ನಿ, ಬಳ್ಳಾರಿಯಲ್ಲಿ ನೀವೆಂದೂ ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಪ್ರತಿದಿನ 10:30ರಿಂದ ಸಂಜೆ 5 ಗಂಟೆಯವರೆಗೆ. ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535300. ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು.